व्याख्यामुद्रां करसरसिजैः पुस्तकं शङ्खचक्रे भिन्नस्फटिकरुचिरे पुण्डरीके निषन्नः अम्लानश्रीरमृतविशदैरंशभिप्लामयन मामाविर्भूयादनगमहिमा मानसे वागधीशः नमस्ते प्राणेश प्रणतविभवाय मुनिमगाः नमः स्वामिन् रामप्रियतमनुमन् गुरुगुण नमस्तुभ्यं भीमप्रबलतम कृष्णेष्ट भगवन् नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभवाद्यमीशं वन्दे भवग्नम् वरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 86ನೆಯ ಪ್ರವಚನ. ಮತ್ತೆ ಭೀಷ್ಮರು ಧರ್ಮರಾಜನಿಗೆ ರಾಜಧರ್ಮದ ಬಗ್ಗೆ ಮುಖ್ಯವಾದ ಉದ್ದೇಶ ರಾಜನಾಗಲಿ ಎನ್ನುವ ನೆಲೆಯಲ್ಲಿ ಆ ಚಿಂತನೆಯ ಹರವನ್ನು ನೀಡುತ್ತಾ ಇದ್ದಾರೆ. ಹೇಗೆ ರಾಜನನ್ನು ಜನ ನೋಡುತ್ತಾರೆ, ಪ್ರೀತಿಸ್ತಾರೆ, ಒಳ್ಳೆ ರಾಜ ಆದರೆ ಪರ್ಜನ್ಯವೇವ ಭೂತಾನಿ ಅಂತ ಒಂದು ದೃಷ್ಟಾಂತ ಹೇಳುತ್ತಾರೆ. ಎಲ್ಲರೂ ನೀರನ್ನು ಬಯಸ್ತಾರೆ, ಮಳೆಯನ್ನು ಇಷ್ಟಪಡುತ್ತಾರೆ. ತುಂಬಾ ಆಗಿಬಿಟ್ರು ಮಳೆ ಬೇಕೆ. ಹಾಗಾಗಿ ನೀರನ್ನು, ಮಳೆಯನ್ನು ಹೇಗೆ ಎಲ್ಲ ಜೀವಜಾತಗಳು, ಪ್ರಾಣಿ ಪಕ್ಷಿಗಳು, ಮರಮಟ್ಟುಗಳು ಎಲ್ಲರೂ ನೋಡಿ, ಎಲ್ಲರೂ ಪ್ರತಿಯೊಂದು ಬದುಕುವ ಸೊತ್ತಿಗೂ ಜಡವೊಂದು ಬಿಟ್ಟು. ಹಾಗಾಗಿ ಪರ್ಜನ್ಯವೇವ ಭೂತಾನಿ ಮತ್ತೆ ಮಹಾದ್ರವ್ಯವ ದ್ವಿಷಾಹ, ದೊಡ್ಡ ಮರಗಳನ್ನು ಹಕ್ಕಿಗಳು ಪ್ರೀತಿಸುವಂತೆ ತುಂಬ ಇರಲು ಜಾಗ, ಓಡಾಡಿಕೊಳ್ಳಲು ಬೇಕಾದಷ್ಟು ಟೊಂಗೆ ಟಿಸಿಲುಗಳು, ತುಂಬ ಬಗೆಯ ಅದರಲ್ಲಿ ಇರತಕ್ಕಂಥ ಹಣ್ಣುಗಳು, ತುಂಬ ಬಗೆ ಅಂದರೆ ಬೇರೆ ಅವರಿಗೆ ಬೇಕಾದ ಸ್ತರದಲ್ಲಿ, ಕೆಲವರಿಗೆ ಸ್ವಲ್ಪ ಕಾಯಿ, ಕೆಲವರಿಗೆ ಜಾಸ್ತಿ ಹಣ್ಣು, ಕೆಲವರಿಗೆ ಹಣ್ಣು, ಕೆಲವರು ಇನ್ನೆಷ್ಟು ಬಳುವುದಷ್ಟು, ಹೀಗೆ ಅವುಗಳಿಗಿಷ್ಟು ಬಂದ ಕೊಕ್ಕಿಗೆ ಸಿಗುವ ಹಾಗೆ ರುಚಿಗೆ ತಕ್ಕಂತೆ ಅಂತ. ಹೀಗಾಗಿ ದೊಡ್ಡ ದೊಡ್ಡ ಮರಗಳನ್ನೆಲ್ಲ ಬಹಳ ಚಂದವಾಗಿ ರಾಶಿ ರಾಶಿ ಗಣನ ಹಕ್ಕಿಗಳು ಪ್ರೀತಿಸುವಂತೆ, ಆಶ್ರಯಿಸುವಂತೆ ಎಲ್ಲರೂ ಕತ್ತೆತ್ತಿ ಚಾಚಿ ನೀರ ಹನಿಗಾಗಿ ಹಾತೊರೆಯುವಂತೆ ನರಾಹ ತಮುಪ ಜೀವಂತಿ ನೃಪಂ ಸರ್ವಾರ್ಥ ಸಾಧಕ, ಪರಿಪೂರ್ಣವಾದ ರಕ್ಷಣೆಯನ್ನು, ಬೇಕಾದ ವ್ಯವಸ್ಥೆಯನ್ನು ಕೊಡತಕ್ಕಂಥ ರಾಜನಲ್ಲಿ ಎಲ್ಲಾ ಪ್ರಜೆಗಳು ಸಹ ಪ್ರೀತ್ಯಾದರವನ್ನು ತೋರಿಸ್ತಾರೆ, ಅವರ ಉಪಕಾರದಲ್ಲಿ ನೆಲೆಗೊಳ್ಳುತ್ತಾರೆ ಅಂತ. ಬಹಳ ಸುಂದರವಾದಂತಹ ಮರಗಳಿಗೆ ಮಳೆ ಬೇಕು, ಹಕ್ಕಿಗಳಿಗೆ ಮರ ಬೇಕು, ಮತ್ತೆ ಮನುಷ್ಯರಿಗೆ ಮಳೆಯೂ ಮರವು ಎರಡೂ ಬೇಕು. ಹಾಗಾಗಿ ಅವರ ಹೋಮ ಹವನಗಳಿಗಾಗಿ, ಊಟೋಪಚಾರಗಳಿಗಾಗಿ ಅಂತ ಹೇಳಿಕೊಳ್ಳುವಲ್ಲಿಯೂ ಹೀಗೆಲ್ಲ ಅನೇಕ ಅರ್ಥಗಳ ಆಯಾಮಗಳಲ್ಲಿ ರಾಜ ಒಂದು ಮರದಂತೆ, ಒಂದು ಮಳೆಯಂತೆ ಅಂತ ಹೇಳಿ ಅವನ ವೈಭವವನ್ನು ಚಿಂತನೆಗೆ ತಂದಿದ್ದು. ಅದರೊಟ್ಟಿಗೆ ಹೇಳುತ್ತಾರೆ ಬಹಳ ವಿಶೇಷವಾಗಿ, ನಹಿ ಕಾಮಾತ್ಮನ ರಾಜ್ಞ ಸತತಂ ಶಠಬುದ್ಧಿನ ನೃಶಂಸೇನ ಅತಿ ಲುಬ್ಧೇನ ಶಕ್ಯಂ ಪಾಲಯಿತು ಪ್ರಜೆಗಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕಾದರೆ ರಾಜ ಎಷ್ಟು ಗಟ್ಟಿಗನಾಗಿರಬೇಕು ಕೇಳಿದ್ರೆ, ಅವನು ಯಾವ ಕಾಲದಲ್ಲಿಯೂ ಶಠಬುದ್ಧಿಯನ್ನು, ಮೋಸದ, ವಂಚನೆಯ, ಏನೋ ಪಿತೂರಿಯ ತಲೆಯನ್ನು ಯಾವತ್ತೂ ಮಾಡಬಾರದು. ನೇರವಾಗಿರಬೇಕು ಅವನು. ಮತ್ತೆ ಅವನು ಕೇವಲ ಬಯಕೆಗಳ, ಆಸೆಗಳ, ಭೋಗ ಲಾಲಸೆಗಳ ವ್ಯಕ್ತಿಯಾಗಿರಬಾರದು. ಯಾವತ್ತು ದಿನಾ ವೈರಾಗ್ಯದ ವ್ಯಕ್ತಿ ಅಲ್ಲ. ಯಾವತ್ತು ನೋಡಿಕೊಂಡ್ರೂ ಕಾಮೋಪಭೋಗನಾಗಿರುವುದು, ಯಾವತ್ತು ನೋಡಿಕೊಂಡ್ರೂ ದುಷ್ಟಟಗಳಿಗೆ ಬಲಿಯಾಗಿರುವುದು, ಕೆಟ್ಟ ಬುದ್ಧಿಯವನಾಗಿರುವುದು, ಮತ್ತೆ ಭಾರೀ ಕ್ರೂರಿ, ತುಂಬಾ ಲೋಭಿ, ಎಲ್ಲವನ್ನು ಕಿತ್ತು ತಿನ್ನುವ ಹಠ, ಇಂಥವನಾಗಿದ್ದರೆ ಅವನು ರಾಜ್ಯಭಾರ ಮಾಡುವುದಿಲ್ಲ ಚೆನ್ನಾಗಿ ಅಂತ. ರಾಜ್ಯಭಾರಕ್ಕೆ ಹೇಳಿಸಿದ್ದಲ್ಲ ಇವು ಅಂತ ಲಕ್ಷಣ. ಏನೋ ತಾಗಿದಾಗಾಯ್ತು ಧರ್ಮರಾಜನಿಗೆ. ರಾಜ್ಯಭಾರ
ಹೇಗಿರುತ್ತದೆ? ಬಯಕೆಗಳಿಂದ ಮಾಡಲಾಗುವುದಿಲ್ಲ, ವಂಚನೆಗಳು ಅಲ್ಲಿ ಇರುವುದಿಲ್ಲ, ಪರಮ ಲೋಭಕ್ಕೆ ಸ್ಥಾನ ಇಲ್ಲ, ಕ್ರೂರಿಯಾಗಿರಬಾರದು. ಈ ಪದಗಳು ಏನೋ ಮಾತಾಡಿಸಿದಾಗ ಆಯ್ತವನಿಗೆ. ಅತಿಯಾದ ಲೋಭದಿಂದ ದುರ್ಯೋಧನ ನೆಲೆಗೊಂಡವ, ನೆಲದ ಕಣವನ್ನು ನೀಡುವುದಿಲ್ಲ ಅಂತ ಕತೆ ಕಟ್ಟಿದವ ಈಗ ಸತ್ತೋದ. ಇತ್ತ ಬಹಳಷ್ಟು ಪಿತೂರಿ ನಡೆಸಿ ಮೋಸತನದಿಂದ ಜಾಗವನ್ನು ಅಪಹರಿಸುವಲ್ಲಿ ತನ್ನವನೇ. ನೋಡಿ, ಧರ್ಮರಾಜನಿಗೆ ದೊಡ್ಡಪ್ಪ ಅಂದ್ರೆ ತುಂಬಾ ಇಷ್ಟ. ಧೃತರಾಷ್ಟ್ರ, ಗಾಂಧಾರಿ ಬಹಳ ಪ್ರೀತಿಯ. ಅವಳು ತಾಯಿಯಿಂದಲೇ ತಂದೆಯಿಂದಲೇ ಅವರಿಬ್ಬರನ್ನು ಮತ್ತೆ ಮತ್ತೆ ಕರೆಯುವಷ್ಟು ಹೃದಯವಂತಿಕೆ ಉಳ್ಳವನು. ಕೇಳುತ್ತಾ ಇದ್ದ ಯಾವಾಗ. ಅದೊಂದು ಸಣ್ಣದಾದ ಒಂದು ಕೊನೆಯ ಘಟನೆ ಇತ್ತು. ಅದನ್ನು ನಾನಾಗ ಹೇಳಿದ್ದಿರಲಿಲ್ಲ. ವಿಷಯ ಏನು ಅಂದ್ರೆ, ಬಹಳಷ್ಟು ಒತ್ತಾಯಪಟ್ಟು, ನಾವು ಕತೆ ಕೇಳಿದವರಾದ್ರಿಂದ ಪರವಾಗಿಲ್ಲ ಹೇಳಲಿಕ್ಕೆ ಮುಂದಿನದ್ದು. ಬಹಳ ಒತ್ತಾಯದೊಂದಿಗೆ ಧೃತರಾಷ್ಟ್ರ ಗಾಂಧಾರಿಯರು ವನವಾಸಕ್ಕೆ ಧರ್ಮರಾಜನ ಅಪ್ಪಣೆ ಪಡೆದು ಹೋಗಿಬಿಟ್ರಲ್ಲ. 15 ವರ್ಷದ ರಾಜ್ಯಭಾರದ ನಂತರದಲ್ಲಿ ಅಶ್ವಮೇಧ ಮುಗಿದ ಬಳಿಕ ಅಶ್ವಮೇಧಿಕವರು ಬಿಳಿದ ನಂತರ ಆಶ್ರಮವಾಸಿಕ ಬರುವ ಕೇಳಿದ್ದೆವು. ಹೋದವನು 3 ವರ್ಷ ಕಾಡಿನಲ್ಲಿದ್ದ, ನಮಗೆ ಗೊತ್ತು. ಪಾಂಡವರು ಭೇಟಿಯಲ್ಲಿ ಮಾಡಿದ್ರು, ವರ್ಷದ ನಂತರದಲ್ಲಿ ಭೇಟಿಯೂ ಮಾಡಿದ್ರಲ್ಲಿ ತುಂಬ ದಿನ ಇದ್ರವರು. ಕಳೆದವರನ್ನು ನೋಡಿದ್ದೆಲ್ಲ ಕತೆ ನಡೆದಿದೆ. ಮತ್ತೆ ಬಂದ, ಹೋಗ್ಬೇಕು ಹೇಳಿದ್ದಕ್ಕೆ ಇದ್ದ. ಅಲ್ಲಿಗೆ 3 ವರ್ಷದ ನಂತರ ಬೆಂಕಿಯಲ್ಲಿ ಅನಾಹುತ ಆದ ನಂತರ ಇವ ಗಮ್ಮತ್ ಕೇಳಿ, ಧರ್ಮರಾಜ ಹೇಗಿದ್ದಾನೆ ಅಂದ್ರೆ ಅವನ ಚರ್ಯೆ. ಇವ ಕಾಡಿಗೆ ಹೋದಂದಿನಿಂದ ಧರ್ಮರಾಜ ಪ್ರತಿನಿತ್ಯ ಧೃತರಾಷ್ಟ್ರ ಗಾಂಧಾರಿಯವರು ಇದ್ದ ಮನೆಗೆ, ಕುಂತಿಯಂತೂ ಹೋಗಿ ಬಿದ್ದ ಅಲ್ಲ ಒಟ್ಟಿಗೆ, ಅವರ ಕೋಣೆಗೆ ಹೋಗಿ ಇವ ನಮಸ್ಕಾರ ಮಾಡಿ ಬರುವುದು ಅವರ ಪೀಠಕ್ಕೆ. ಪ್ರತಿನಿತ್ಯ ಹೋದ ದಿನದಿಂದಲೇ ಹೀಗೆ ಹೋಗ್ತಾ 15 ವರ್ಷ ಆಯ್ತು ನೋಡಿ. ಅಲ್ಲ, 15 ವರ್ಷದ ನಂತರ ಹೋದದ್ದವರು. 3 ವರ್ಷ ಆಯ್ತು ನೋಡಿ ಹೀಗೆ ಹೋಗಿ. ಆ 3 ವರ್ಷದಲ್ಲಿ ಮಧ್ಯೆಯಲ್ಲಿ 1 ವರ್ಷದ ಆದ ಬಳಿಕ ಹೋಗಿ ನೋಡಿ ಬಂದ. ನಕಲ ಸಹದೇವರು ನಮಗೆ ಇಷ್ಟ ಅಂತ ಹೇಳಿ ಹೋಗಿ ನೋಡಿ ಬಂದ. ಮತ್ತೆ ಬಂದವನು ಸಹ 1-2 ವರ್ಷ ಇದ್ದ, ನಮಸ್ಕಾರ ಮಾಡ್ತಾ. ಹೀಗೆ 3 ವರ್ಷ ಧೃತರಾಷ್ಟ್ರ ಕಾಡಿಗೆ ತೆರಳಿದ ನಂತರ ಧೃತರಾಷ್ಟ್ರ ಗಾಂಧಾರಿಯರ ಕೋಣೆಗೆ ಹೋಗಿ ಅವರ ಪೀಠಕ್ಕೆ ಪ್ರತಿನಿತ್ಯ ತಲೆಬಗ್ಗಿಸುವ ಕೆಲಸ ಮಾಡ್ತಿದ್ದ ಧರ್ಮರಾಜ. ಒಂದಿನ ಅಲ್ಲಿ ಹೋದವ ಅವನಿಗೆ ನಮಸ್ಕಾರ ಮಾಡುವಾಗ ಫೀಲ್ ಆಯ್ತು. ಏನು ಅಂತ, ಅಲ್ಲಿ ಧೃತರಾಷ್ಟ್ರ ಗಾಂಧಾರಿಯರು ಇಲ್ಲ ಅಂತ. ಓಡಿ ಬಂದು ಕೇಳ್ತಾನೆ ಸಂಜಯನ ಹತ್ರ, ಗಾವಲ್ ಗಣೆ ಕೊನಸ್ತಾತ ಪಿತೃವ್ಯವು ಗತವು ಇತಃ ಅಂತ ಹೋಗಿ ಕೇಳ್ತಾನೆ, ನಮ್ಮ ದೊಡ್ಡಪ್ಪ ಎಲ್ಲಿ, ದೊಡ್ಡಮ್ಮ ಎಲ್ಲಿ, ನನ್ನಮ್ಮ ಎಲ್ಲಿ ಎಲ್ಲಿ ಕೇಳ್ತಾನೆ. ಅಲ್ಲಿಲ್ಲ ನಿಜವಾಗಿ, ಅವರು ಯಾವತ್ತೂ ಇಲ್ಲ. 3 ವರ್ಷದಿಂದ ನಮಸ್ಕಾರ ಮಾಡ್ತಾ ಇದ್ದಾನೆ ಧೃತರಾಷ್ಟ್ರ ನಿಗೆ ಗಾಂಧಾರಿಗೆ ಆ ಕೋಣೆಯಲ್ಲಿ ಖಾಲಿಯಾಗಿ. ಅವತ್ತು ಕೇಳ್ತಾ ಇದ್ದಾನೆ, ಎಲ್ಲಿ ಹೋದ್ರು ಅಂತ ಬೊಬ್ಬೆ ಹೊಡಿತಾ ಇದ್ದಾನೆ. ಅಂದ್ರೆ ಅವನಿಗೆ ಅವರು ಕಾಳ್ಗಿಚ್ಚಲ್ಲಿ ಸತ್ತದ್ದು ಕಂಡಿದೆ ಅಂದ್ರೆ ಅವರ ನಾಶ ಅದರ್ಶನ ಅರ್ಥ ಆಗಿದೆ ಅವನಿಗೆ. ಹಾಗಾಗಿ ಅವನಿಗೆ ಚೇಂಬರ್ ಅಲ್ಲಿ ಕಾಣಲಿಲ್ಲ, ಅವರು ಆ ಕಾಣುವ ಫೀಲಿಂಗ್ ಕೊಟ್ಟಿಲ್ಲ. ಇಂಥ ಅದ್ಭುತವಾದಂತಹ ಧರ್ಮರಾಜನ ಚರ್ಯೆ ಇತ್ತು. ಹಾಗಾಗಿ ಇಷ್ಟು ಆತ್ಮೀಯತೆಯಿಂದ ಅವನು ನೋಡಿಕೊಂಡವ. ಇದೀಗ ದುರ್ಯೋಧನ ಸತ್ತ ಹೊತ್ತಿನಲ್ಲಿ ಅವನು ಬಹಳಷ್ಟು ನೊಂದುಕೊಂಡು ಭೀಷ್ಮರಲ್ಲಿ ಚಿಂತನೆಯನ್ನು ಸಾಗಿಸ್ತಾ ಇದ್ದಾನೆ. ಇದು ಆದ ಘಟನೆಗಿಂತ ಹಿಂದಿನ, ಅದಕ್ಕೆ ನಾನು ಪೂರ್ತಿ ಇದ್ದಾಗ ಧರ್ಮರಾಜ ಹೇಗೆ ಅಂತ ನೋಡ್ಲಿಕ್ಕೆ ಬರುತ್ತೆ ಅಂತ ಕಥೆಯನ್ನೆಲ್ಲ ಮುಗಿಸಿ ಅವನ ಪ್ರಶ್ನೋತ್ತರ ಕೇಳಲಿಕ್ಕೆ ಕೂತೆ. ಈಗ ನಮಗೆ ಧರ್ಮರಾಜ ಅರ್ಥ ಆಗ್ತದೆ. ಇನ್ನು ಗದ್ದುಗೆ ಇನ್ನು ಗಟ್ಟಿಯೇರದವ, ಇನ್ನು ಭೀಷ್ಮರ ಮಾತಿನಲ್ಲೇ ವಿಶ್ವಾಸವನ್ನಿಟ್ಟವ. ಹಾಗಾಗಿ ಭೀಷ್ಮರು ಹೇಳಿದಾಗ ಅತಿ ಲೋಭಿಯಾದ ರಾಜ ಪ್ರಜಾಪಾಲನೆ ಮಾಡುವುದಿಲ್ಲ ಅಂದಾಗ ದುರ್ಯೋಧನನ್ನು ಕೆಡವಿದ ಕಥೆ ಅರ್ಥ ಆಗ್ತದೆ. ಮೋಸಗಾರ ಪಿತೂರಿ ನಡೆಸುವವನಿಗೆ ಯೋಗ್ಯತೆ ಇಲ್ಲ ಅಂದಾಗ ಶಕುನಿಯ ನೆನಪಾಗತ್ತೆ. ಏನು ಶಕುನಿ ನೋಡಿ, ಅವನ ಅಕ್ಕ ಬಾವ ಇವರ ಬಗ್ಗೆ ಎಷ್ಟು ಪ್ರೀತಿ ಇದೆ ಧರ್ಮರಾಜನಿಗೆ. ಆದ್ರೆ ಅದೇ ಕಾಸು ಅವರಿಗೆ ಧರ್ಮರಾಜನಿಗೆ ಮಾಡಿದವನ ಮೋಸ ಇತ್ತು. ಇನ್ನೊಂದು ರೀತಿಯಿಂದ ಹೇಳಿಕೊಳ್ಳುವಾಗಲೇ ಹೇಳಿದ್ದವ,
ಅತಿ ಲುಬ್ಧೇನ ಮಾತ್ರ ಅಲ್ಲ, ನೃಶಂಸೇನ ಅಂತ. ಮನುಷ್ಯತ್ವ ಇಲ್ಲದೆ ಅತಿ ಕ್ರೂರನಾದವ ಇದ್ದಾನೆ ದುಶ್ಯಾಸನ ಒಟ್ಟಿಗೆ. ಮತ್ತೆ ಕಾಮಾತ್ಮ ಇದ್ದಾನೆ, ದುಶ್ಯಾಸನ ಮತ್ತೆ ಕಾರಣ. ಅತ್ತ ಕಾಮಾತ್ಮ ದುಶ್ಯಾಸನ, ಕೆಟ್ಟವ, ಮನೆಗೆ ಬಾ ಅಂತ ಕರೆದವ ದ್ರೌಪದಿಯನ್ನು. ಇತ್ತ ಕಾರಣ ಅವನು ಕುರುರ ಮನಸ್ಸಿನವ. ಹೀಗಾಗಿ ಈ 4 ಜನರನ್ನಿಟ್ಟಾಗಿ ನಹಿ ಕಾಮಾತ್ಮನ ಶಕ್ಯಂ ಸತತಂ ಶಟಬುದ್ಧಿನ ಹೇಳಿಕೊಳ್ಳುವಲ್ಲಿ, ಅದರಂತೆ ವಿಶೇಷವಾಗಿ ನೃಶಂಸೇನ ಅತಿ ಲುಬ್ಧೇನ ಅಂತ ಇದನ್ನು ಹೇಳಿಕೊಳ್ಳುವಾಗ ತಾನೇ ಈಗ ಅತಿ ಲುಬ್ಧನಾದನು, ಲೋಭಿ, ತನಗೆ ಜಾಗ ಬೇಕು ಖಂಡಿತ, ತಾನು ದ್ರೋಣ ಸತ್ತ, ಅಂದ್ರೆ ಅಶ್ವತ್ಥಾಮ ಸತ್ತ, ಶಿಖಂಡಿಯನ್ನು ತರಿಸಿದ, ಈ ಹಂತ ನನಗೂ ಆಯ್ತಾ ಅನ್ನುವ ವಿಚಿತ್ರವಾದಂತಹ ಸಂಕಟಕ್ಕೆ ಪಾತ್ರನಾಗಿ ಧರ್ಮರಾಜ ಹೇಳುತ್ತಾನೆ ಭೀಷ್ಮರ ಹತ್ರ. ನಾಹಂ ರಾಜ್ಯ ಸುಖಾಪೇಕ್ಷಿ, ನಾಹಂ ರಾಜ್ಯ ಸುಖಾನ್ವೇಷಿ, ರಾಜ್ಯಮಿಚ್ಛಾಮ್ಯಹಂ ಕ್ಷಣ. ನನಗೆ ರಾಜ್ಯದ ಸುಖ ಬೇಡ, ಅರಮನೆಯ ಭೋಗಕ್ಕಾಗಿ ನಾನು ಇಷ್ಟಪಟ್ಟಿಲ್ಲ, ನನಗೆ ರಾಜ್ಯ ಒಂದು ಅರಕ್ಷಣವೂ ಬೇಡ. ನಾನು ರಾಜ್ಯಭಾರ ಮಾಡೋದಿದ್ರೆ ಒಂದೇ ಒಂದು ಇರಾದೆಯಲ್ಲಿ, ಧರ್ಮಾರ್ಥಂ ರೋಚೆ ರಾಜ್ಯಂ, ನಾನು ಧರ್ಮ ಕರ್ಮಗಳನ್ನು ಮಾಡಲಿಕ್ಕೆ, ಒಳ್ಳೆ ರೀತಿಯಿಂದ ಜನರಿಗೆ ಸಂಪತ್ತನ್ನು ಹಂಚಲಿಕ್ಕೆ, ಪ್ರಜೆಗಳ ಕ್ಷೇಮಕ್ಕಾಗಿ ನಾನು ರಾಜ್ಯವನ್ನು ಬಯಸ್ತೇನೆ ಹೊರತು ಮತ್ಯಾವುದು ನನ್ನ ಭೋಗಕ್ಕಾಗಿ, ನನ್ನ ಭಾಗ್ಯಕ್ಕಾಗಿ, ನನ್ನ ವೈಭವಕ್ಕಾಗಿ, ನನ್ನ ಪ್ರತಿಷ್ಠೆಗಾಗಿ ಅಲ್ಲ ನಾನು. ಆದ್ರೆ ಇಲ್ಲಿ ನೋಡ್ಲಿಕ್ಕೆ ಹೋದ್ರೆ ಇಲ್ಲಿ ಧರ್ಮವೇ ಇಲ್ಲ ಆಗಿದೆ ಅಲ್ಲ. ಧರ್ಮಶ್ಚಾಸ್ತ್ರ ನೈವೇದ್ಯತೆ, ಇಲ್ಲಿ ಧರ್ಮ ಇಲ್ಲ, ಧರ್ಮ ಕಾಣುವುದಿಲ್ಲ. ಸಂಕಟ ಕೊಡಬೇಕು, ದಂಡ ಪ್ರಯೋಗ ಮಾಡಬೇಕು, ಎಚ್ಚರಾಗಿರಬೇಕು, ಎಲ್ಲರನ್ನು ವಿಚಾರಿಸ್ತಾ ಇರಬೇಕು. ಸಂಕಟ ಆಗುತ್ತೆ, ಇಲ್ಲಿ ಧರ್ಮ ಆಗುವುದಿಲ್ಲ, ಧರ್ಮ ಮಾಡಲಿಕ್ಕೆ ಜಾಗ ಇರುವುದಿಲ್ಲ. ತದಲಮ್ಮ ರಾಜ್ಯ, ಧರ್ಮ ವಿರೋಧಿಯಾದ, ಧರ್ಮ ಮಾಡಲಾಗದ ಈ ರಾಜ್ಯ ನನಗೆ ಬೇಡ, ಸಾಕು. ಮತ್ತೆ ವನಮೇ ವಗವಂಶ್ಯಾನಿ, ನಾನು ಕಾಡಿ ಹೋಗ್ತೇನೆ. ನೋಡಿ, ಇಷ್ಟೆಲ್ಲ ಕೇಳ್ತಾ ಕೇಳ್ತಾ ಇನ್ನು ಕಾಡಿ ಹೋಗೋ ಮಾತು ಇನ್ನೂ ನಿಲ್ಲಲಿಲ್ಲ ಅವನದ್ದು. ಅದಕ್ಕೆ ನಾನು ಹೇಳುದು, ಪ್ರಶ್ನೋತ್ತರ ಚಿಂತನೆ ಹೇಗಿರ್ತದೆ ಇವರದ್ದು ಅಂತ. ಕಾಡಿ ಹೋಗ್ತೇನೆ, ಕಾಡಿನಲ್ಲಿ ಅಂದ್ರೆ ವೈರಾಗ್ಯದ ಒಂದು ಮೂಟೆ ಆಗ್ತಾ ಇದ್ದಾನೆ ಇವ ಒಂದು ಲೆಕ್ಕದಲ್ಲಿ. ತತ್ರ ಮೈಥೈ ಅರಣ್ಯೇಶು ಅಲ್ಲಿ ಹೇಳ್ತಾನೆ, ಅಲ್ಲಿ ಒಳ್ಳೆ, ಅಲ್ಲಿ ಮತ್ತೆ ಕಾಡಿ ಹೋಗ್ತೇನೆ ಅಂತ ತಕ್ಷಣ ಕಾಡಿನಲ್ಲಿ ಮತ್ತೆ ಮಾಡೋದೆಂಥದ್ದು? ಯಥಾ ಪ್ರಕಾರ ಕಟ್ಟುವುದು, ಬಿಚ್ಚುವುದು, ಸಿಕ್ಕಿಸುವುದು, ಹೊತ್ಕೊಳ್ಳುವುದು, ಮತ್ತೆ ಸಿಗಿಯುವುದು, ತಿನ್ನುವುದು. ಬೇಡ 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 ಅಂದವ. ನಾನು ಮತ್ತೆ ಕಾಡಿ ಬಂದ್ರೆ ಇವತ್ತು 10-12 ವರ್ಷ ಕಾಡಲ್ಲಿ ತಿರುಗಿ ಬಂದವ ಧರ್ಮರಾಜ. ಗಮ್ಮತ್ತಿತ್ತು ಅವನ ಕಾಡಿನ ವಾಸದಲ್ಲಿ. ಅವನಿಗೆ ಸ್ವಪ್ನಗಳು, ಏನ್ ಸ್ವಪ್ನಗಳು ಅಂದ್ರೆ ಪ್ರಾಣಿಗಳ ಸ್ವಪ್ನ ಅವನಿಗೆ. ಕಾಡಿನಲ್ಲಿ ಮತ್ತೆ ಯಾರ ಸ್ವಪ್ನ ಬರುದಲ್ವಾ ನೀವು ಹೇಳಿದಾಗೆ? ಹಾಗಲ್ಲ, ಆ ಪ್ರಾಣಿಗಳೆಲ್ಲ ಒತ್ತಡೆ ಸೇರಿ ಧರ್ಮರಾಜನಿಗೆ ಸ್ವಪ್ನದಲ್ಲಿ ಬೊಬ್ಬೆ ಹೊಡೆಯುವುದು. ನಮ್ಮ ಇಲ್ಲಿಂದ ಹೋಗು ನೀನು ಮಾರ, ಯಾಕೆ ನಾವೆಲ್ಲ ಖಾಲಿ ಆಗ್ತಾ ಇದ್ವಿ, ನೀನು ದಿನಾ ಬೇಟೆಯಾಡಿ ನಮ್ಮ ಪ್ರಾಣವನ್ನು ತೆಗಿತಾ ಇದ್ದಿ, ಮಾಂಸ ಎಲ್ಲ ತಿಂತಾ ಇದ್ದೀನಿ ಅಂತ ಹೇಳಿ. ಅವ ಮೃಗ ಸ್ವಪ್ನೋದ್ಭವ ಪರ್ವ ಅಂತಲೇ ಒಂದು ಪರ್ವ ಇತ್ತು, ಅವಾಂತರ ಪರ್ವ, ವನವಾಸದಲ್ಲಿ ಬಂದಾಗ. ಅವು ಬೇರೆ ಕಾಡಿಗೆ ಹೋಗುದು, ಮತ್ತೆ ಅಲ್ಲಿಯ ಪ್ರಾಣಿಗಳು ಮತ್ತು ಸ್ವಪ್ನದಲ್ಲಿ ಬರಬೇಕು ಅವನಿಗೆ. ಅಲ್ಲ, ನೀವು ಕೇಳಬಹುದು, ಅವನಲ್ಲಿ ಅಕ್ಷಯ ಪಾತ್ರ ಇತ್ತಲ್ಲ. ಮತ್ತೆ ಹೌದು, ಜನರು 1 ಲಕ್ಷ ಊಟಕ್ಕಿದ್ರಲ್ಲ, ಪಾತ್ರ ಏನು ಅಂದ್ರೆ ಅವರೇನಾವತ್ತು ಅಡಿಗೆ ಮಾಡ್ತಾರೆ ಅದು ಅಕ್ಷಯ ಆಗುತ್ತೆ ಹೊರತು ಅದು ಖಾಲಿ ಪಾತ್ರೆಯಲ್ಲಿ ತಂದು ಕೊಡುವುದಿಲ್ಲ. ಏನಂತ ಇವರು ಅಡುಗೆ ಮಾಡಬೇಕು, ಅಡುಗೆ ಮಾಡಿದ್ದು ಖಾಲಿ ಆಗುವುದಿಲ್ಲ. ಹಾಗಾದ್ರೆ ಒಂದು ಮೊಲವನ್ನು ತಂದು ಅಡುಗೆ ಮಾಡಬಹುದಿತ್ತೇನೋ, ಆದ್ರೂ ಗೊತ್ತಿಲ್ಲ ಇದು ಕಥೆ ಏನು ಅಂತ. ಹಾಗೆ ಅಷ್ಟೆಲ್ಲ ಯಾಕೆ ಬೇಟೆ ನೋಡಿ, ಇವ ಬಂದಾಗ, ಜಯದ್ರಥ ಬಂದಾಗ ದ್ರೌಪದಿ ಹೇಳ್ತಾಳಲ್ಲ, ಅವರೆಲ್ಲ ಬೇಟೆ ಹೋಗಿದ್ದಾರೆ, ಈಗ ಬರ್ತಾರೆ ನಿಲ್ಲು ಅಂತ. 4 ಕಡೆಗೆ ಬೇಟೆಗೆ 4 ಜನ ಹೋಗಿದ್ದಾರೆ. ಅದ್ರ ಈಗ ಒಬ್ಬ ಹೋದ್ರೆ ಸಾಕು ಒಂದು ಬೇಟೆಗೆ. ಈ ದಿನಾ ಬೇಟೆಯಾಡುವುದು, ದಿನಾ ಪ್ರಾಣಿಗಳನ್ನು ತರುವುದು, ಆ ಅಡಿಗೆಯವರದನ್ನು ಸುಲಿಯುವುದು, ಏನು ವಿಚಿತ್ರ ಆಗುತ್ತೆ ಅರ್ಥ. ಅದಕ್ಕೆ ಹೇಳಿ ಕೆಲವೆಲ್ಲ ಅರ್ಥ ಆಗದ ಸಂಗತಿಗಳಿವೆ ಅವರದ್ದು. ಇವ ಹೇಗೆ ಹೇಳ್ತಾರೆ, ಈಗ ಹೇಳ್ತಾರೆ, ನಾನು ತತ್ರ ಮೇದ್ದೇಶ್ವರಣ್ಯ, ನಾನು ಅಲ್ಲೆಲ್ಲ ಪ್ರಾಣಿಗಳನ್ನು ಕೊಲ್ಲುವಂತ, ನಾನು ಪವಿತ್ರವಾದ ಆಶ್ರಮದ ಅಡಿಗೆ ಹೋಗುದು. ನಾನು ಕಾಡು ಖಾಲಿಯಾದದ್ದು, ಚಂದವಾದದ್ದು, ಪವಿತ್ರವಾದ ಕಾಡಿಗೆ, ಈ ಮೃಗಗಳಿದ್ದ ಕಾಡಿಗೆ ಹೋಗುದಿಲ್ಲ. ಮತ್ತೆ ನಿಮಗೆ ತಿನ್ಲಿಕ್ಕೆ ಅಂತ ಮುನಿಗಿ ಮೂಲ ಫಲಾಶನ, ನಾನಲ್ಲಿ ಮೂಲ ಫಲ ಎಲ್ಲ ತಿನ್ನುವುದು ಅಂತಾನೆ. ನಾನು ಗೆಡ್ಡೆಗೆ ಅನಿಸ್ತಿದ್ದೆ. ಮೂಲ ಅಂದ್ರೆ ನೆಲದ ಅಡಿ ಇದ್ದು, ಮೇಲೆದ್ದು ಅಕ್ಕಿಗಳು ಹಾರಿ ತಿನ್ನುವಂಥದ್ದು, ಮೇಲೆದ್ದು ಹಣ್ಣು, ಕೆಳಗೆ ಪ್ರಾಣಿಗಳು ತಿನ್ನುವಂಥದ್ದು ಗೆಡ್ಡೆಗೆ ಅನಿಸೋದೆಲ್ಲ. ನಾನು ಸಹ ಹಾಗೆ ಮಾಡುತ್ತೇನೆ. ನಾನಲ್ಲಿ ಯಾರನ್ನು ಹಚ್ಚಿಕೊಳ್ಳುವುದಿಲ್ಲ,
ನಾನು ಮೌನಿ ಆಗ್ತೇನೆ, ಭಗವಂತನನ್ನು ಜಪ ಮೌನಿ ಇದೆ ಅಂತದ್ದು, ಓಂಕಾರ ವಿದಿತ್ವ ಏನಂದ, ನಾನು ಪ್ರಣವ ಜಪ ಮಾಡ್ತಾ ಅಲ್ಲಿ ಕೂತು ಬಿಡುತ್ತೇನೆ, ನನಗೆ ರಾಜ್ಯ ಬೇಡ ಅಂತ ಮತ್ತೆ ಧರ್ಮರಾಜ ಹೇಳಿಕೊಂಡ. ಇದಕ್ಕೆ ಭೀಷ್ಮನಿಗೆ ಉತ್ತರ ಕೊಡಬೇಕು. ಬಹಳ ಚೆನ್ನಾಗಿ ಭೀಷ್ಮನ ಹೇಳ್ತಾರೆ, ನೀನ್ ನನಗೆ ಗೊತ್ತು ಮಾರಾಯ ಹೇಗಿದ್ದಿ, ಇದು ಒಳ್ಳೆತನ ಅಲ್ಲ ಅಂತಾರೆ ಅವರು. ಮತ್ತೆ ಕೇಳುವಾಗ ನೀನು ಹೇಗೆ ನನಗೆ ಗೊತ್ತುಂಟು ಚೆನ್ನಾಗಿದ್ದಿ ಅಂತ, ಆದ್ರೆ ಇದು ಒಳ್ಳೆತನ ಅಲ್ಲ. ನಚ ನಿತ್ಯ ಅನೃಶಂಸೇನ ಶಕ್ಯಂ ರಾಜ್ಯ ಉಪಾಸಿತು. ಯಾವಾಗಲೂ ಮೃದು ಧೋರಣೆ ಇದ್ದವನಿಗೆ ಅಯ್ಯೋ ಪಾಪ ಹಾಗೆ ಹೀಗೆ ಎಂದಿದ್ದವನಿಗೆ ಯಾವ ಕಾಲದಲ್ಲಿಯೂ ರಾಜ್ಯವನ್ನು ನೋಡಿಕೊಳ್ಳಲಿಕ್ಕೆ ಪಾಲನೆ ಮಾಡಲಿಕ್ಕೆಲ್ಲ ಬರೋದಿಲ್ಲ. ಧರ್ಮರಾಜನ ಒಳಗಿಂದ ಯೋಚನೆ, ಹೌದೌದು ನನಗೆ ಅದೇ ಬರೋದಿಲ್ಲ, ನಾನು ಮೃದು ಇದ್ದೇನಲ್ಲ, ಆಗುವುದಿಲ್ಲ ಅಂತ. ಅದಕ್ಕೆ ಭೀಷ್ಮರು ಅದಕ್ಕೆಲ್ಲ ಉತ್ತರ ಕೊಡ್ತಾರೆ ನಿಧಾನಕ್ಕೆ. ಸದೈವತ್ವ ಮೃದು ಪ್ರಜ್ಞಂ ಅನ್ಯಾಯಂ ಅತಿ ಧಾರ್ಮಿಕಂ. ನಾನು ನೋಡ್ತಾ ಇದ್ದೆ ನಿನ್ನನ್ನು ದಿನ ಹಿಂದಿನಿಂದ, ನನಗೆ ಗೊತ್ತು ನೀನು ಭಾರಿ ಮೃದು ಧೋರಣೆಯವ, ಸೌಮ್ಯ, ಸಾಫ್ಟ್, ಏನು ಯಾರ ಮೇಲೆಯೂ ನಿನಗೇನು ಅತಿಯಾದ ಕೋಪ ಆಗಲಿ ಅವರ ಮೇಲೆ ಶಾಪ ಆಗಲಿ ಇಲ್ಲದವ ನೀನು. ಅದು ಒಳ್ಳೆಯದ ಅಲ್ಲ, ಅನ್ಯಾಯ, ಅದು ಕ್ಷತ್ರಿಯ ಧರ್ಮಕ್ಕೆ ಹೇಳಿಸಿದ್ದಲ್ಲ. ಅದೇಳುಕು ವಾಸ್ತವವಾಗಿ ಅತಿ ಧಾರ್ಮಿಕತನವೂ ಒಳ್ಳೆಯದಲ್ಲ. ಧರ್ಮ ಬೇಕು, ಶಾಸ್ತ್ರದಲ್ಲಿ ಹೇಳಿದ್ದಷ್ಟೇ. ಕೂತಲ್ಲಿ ಬಿದ್ದಲ್ಲಿ ಎಲ್ಲದಕ್ಕೂ ಧರ್ಮ ಮಾಡಿಕೊಂಡು ಕೂತ್ಕೊಳ್ಳೋದಕ್ಕೆ ಸ್ನಾನ ಮಾಡಿ ಬೆಳಿಗ್ಗೆ ಮೈ ಶುದ್ಧಿಯಾಗಿಕೊಂಡು ಆಹಾರ ಪದಾರ್ಥಗಳನ್ನು ದೇವರ ಸೇವೆ ಬಳಿಕ ನೈವೇದ್ಯವಾಗಿ ತೀರ್ಥ ಪ್ರಸಾದ ನಂತರ ಸ್ವೀಕಾರ ಮಾಡಲಿಕ್ಕೆ ಉಂಟು ಅಂತ ಹೇಳಿ, ಅದಕ್ಕೋಸ್ಕರ ಮತ್ತೆ ಪುನಃ ಮಿಂದು ಬರುವುದು, ಮತ್ತೆ ಪುನಃ ಮೀತಾ ಇರುವುದು, ಮತ್ತೆ ಪುನಃ ಮುಳುಗಿ ಹೇಳುವುದು. ಹೀಗೆ ಕೈ ತೊಳೆಯುವಾಗ, ಬಾಯಿ ತೊಳೆಯುವಾಗ, ಊಟ ಆಗುವ ಮುಂಚೆ, ಊಟ ಆದ ಬಳಿಕ, ಹೀಗೆಲ್ಲ ಸಂಶಯಿತ ಪ್ರವೃತ್ತಿಯಲ್ಲಿ ಧರ್ಮವನ್ನು ಮಾಡುತ್ತಾ ದಿನಕ್ಕೆ 12 ಸರ್ತಿ ಮುಳುಗುವುದು ಹೇಳುವುದು ಶುರು ಮಾಡಿದ್ರೆ, ಸ್ನಾನವನ್ನು ನಡೆಸಿದ್ರೆ, ಎಷ್ಟು ಬರೀ ಸ್ನಾನ ಮಾಡಿದ್ರೆ ತಪ್ಪೇನಲ್ಲ, ಆದರೆ ಹೇಳಿದ್ದಷ್ಟು ಮಾಡಿದ್ರೆ ಸಾಕು. ಮುನಿಗಳಿಗೆ ಯತಿಗಳಿಗೇನೆ ತ್ರಿಶಮಣ ಸ್ನಾನವನ್ನು ಹೇಳಿದ್ದು 3 ಹೊತ್ತು ಮುಳುಗುವುದು ಅಂತ. ಇವ 3 ಹೋಗಿ 30 ಹೊತ್ತು ಮುಳುಗಲಿಕ್ಕೆ ಶುರು ಮಾಡಿದ್ರೆ 30 ಸರ್ತಿ ಮುಳುಗು. ಎಲ್ಲದಕ್ಕೂ ಅತಿಯಾದ ಧರ್ಮ ಎನ್ನುವುದು ತಪ್ಪು ಅಂತಾನೆ ಭೀಷ್ಮ. ಹೇಳಿದ್ದಷ್ಟು ಮಾಡಿದ್ರೆ ಸಾಕು, ಶಾಸ್ತ್ರದಲ್ಲಿ ಹೇಳಿದ್ದಷ್ಟು, ಅದರ ಆಚೆಗೆ ಬೇಡ ಅಂತ ಅಲ್ಲೂ ಜಿಲಿ ಹೇಳಿದ್ರು ಅವರು. ಅದಕ್ಕಾದಂತಹ ವನಸ್ಪತಿಯ ಕಡ್ಡಿಗಳ ಬಗ್ಗೆ ಮಾತಾಡಿದ್ದಾರೆ. ನಾವು ದಿನಕ್ಕೆ 3 ಕಡ್ಡಿ ಕತ್ತರಿಸಿಕೊಂಡು ತಿಕ್ಕಲಿಕ್ಕೆ ಹೋದ್ರೆ ಏನು ಕತೆ ಆಗ್ತದೆ? ಅವ್ರು ಹೇಳಲಿಲ್ಲ ಹಾಗೆ. 1 ಕಡ್ಡಿ ಸಾಕಪ್ಪ ದಿನಕ್ಕೆ, 1 ಕಡ್ಡಿ ಹೊಸತ್ತು ಫ್ರೆಶ್, ಅದರಿಂದ ಹಲ್ಲುಜ್ಜಿದ್ರೆ ಆಗ್ತದೆ. ನಾನು ಇನ್ನೂ ಚಂದ ಮಾಡಿ 2-3ರಲ್ಲಿ ಅಂದ್ರೆ 2-3 ಮುಳುಗಿ ಹೇಳುವುದಿಲ್ಲ, ಹಾಗೆ 2-3ರಲ್ಲಿ ಹಲ್ಲುಜ್ಜುವುದು ಅಂತ. ಹಾಗೆ ದಂತದಾನದಲ್ಲಿ 2-3 ಕಡ್ಡಿಯಿಂದ ಮಾಡುವುದರಿಂದ ಏನು ದೊಡ್ಡ ಸಂಗತಿ ಆಗುವುದಿಲ್ಲ. ಮೃತ್ತಿಕಾ ಶೌಚ ಎಲ್ಲ 2-3 ಸತಿ ತೆಕ್ಕಬೇಕು ಉಂಟಲ್ಲ, ಅದರಿಂದ ಹಲ್ಲನ್ನು 2-3 ಸತಿ ತೆಕ್ತೇನೆ ಹೇಳಿದ್ರೆ ಅವ್ರಿಗೆ ಹೇಳಲಿಲ್ಲ, ಮಾಡ್ಲಿಕ್ಕಿಲ್ಲ. ನೀವು ಶುದ್ಧಗೊಳಿಸ್ಲಿಕ್ಕೆ ಆಗ್ತದೆ ಹೇಳಲಿಕ್ಕೆ ಹೋಗ್ಬೋದು, ತರ್ಕ ಮಾಡಬಹುದು, ವಿಜ್ಞಾನವನ್ನು ಎಳೆದು ತರಬಹುದು, ಆದರೆ ಶಾಸ್ತ್ರ ಮಾತಾಡಲಿಲ್ಲ, ಹೇಳಲಿಲ್ಲ. ಬಾಯಿ ಮುಕ್ಕಳಿಸುವಾಗ 10-6 ಸತಿ ಹೇಳುದ್ರಲ್ಲಿ ಅರ್ಥ ಕಾಣುತ್ತೆ, ಬಾಯಿಯೊಳಗಿದ್ದದ್ದು ದುರ್ಗಂಧವೋ ಅಥವಾ ಹಿಡಿಸಿಕೊಂಡ ವಸ್ತುಗಳು ಹೋಗುವುದು ಹೊರಗೆ ಅಂತ. ಹಲ್ಲುಜ್ಜುವಲ್ಲಿ 1 ಸರ್ತಿಯಲ್ಲಿ ಎಲ್ಲೋ ಆಗ್ತದಲ್ಲ, ಹೋಗ್ತದಲ್ಲ, ಮತ್ತೆಂತ. ಹೀಗೆ ಅತಿರೇಕದ ಧರ್ಮವನ್ನು ಭೀಷ್ಮರಲ್ಲಿ ಬೈದಿದ್ದಾರೆ ಇವನಿಗೆ, ಧರ್ಮರಾಜನಿಗೆ. ನನಗೆ ಗೊತ್ತು ನಿನ್ನದಿದ್ದೆಲ್ಲ ಉಂಟು, ಮತ್ತೆ ನೀನೆಲ್ಲ ಅದು ಎಲ್ಲರ ಮೇಲೆ ಮೃದು ಧೋರಣೆ ತೋರಿಸಿದ ಜನ ಏನ್ ಹೇಳ್ತಾರೆ ಗೊತ್ತುಂಟ, ನಿನ್ನನ್ನು ಜನ ಇಷ್ಟಪಡುವುದಿಲ್ಲ. ಯಾಕೆ ಗೊತ್ತುಂಟ? ಯಾಕೆ ಹೇಳಿ ಅಂತಾರೆ ಭೀಷ್ಮರು. ಹೇಳ್ತಾರೆ, ಕ್ಲೀಬಂ ಧರ್ಮಘೃಣಾಯುಕ್ತಂ ನಲೋಕಃ ಭೂಮನ್ಯತೆ. ನಿನ್ನನ್ನು ಜನರು ದೊಡ್ಡ ಜನ ಹೇಳುವುದಿಲ್ಲ, ಗೌರವ ಕೊಡುವುದಿಲ್ಲ, ಪ್ರೀತಿಸುವುದಿಲ್ಲ, ಆಧಾರ ತೋರಿಸುವುದಿಲ್ಲ. ಯಾಕೆ ಕೇಳಿದ್ರೆ ನಿನ್ನನ್ನು ಅವರು ಕೈಲಾಗದವ ಅಂತ ಹೇಳಿ, ಹೇಡಿ ಅಂತ ಹೇಳಿ, ಕ್ಲೀಬ ಅಂತ ಹೇಳಿ, ನಪುಂಸಕ ಹೇಳಿ ಅಂತ ನೋಡ್ತಾರೆ. ವಿಶೇಷ ಧರ್ಮದ ಮೇಲೆ ನಿನಗೆ ಭಾರಿ ಅಭಿಮಾನದಿಂದ ಕೃಪೆ ಬರುವುದು, ಧರ್ಮಕ್ಕಾಗಿ ನೀನು ಕರುಣೆ, ಇಷ್ಟು ಮಾಡಿಕೊಂಡ್ರು ಜನ ಏನ್ ಹೇಳ್ತಾರೆ? ನಿನ್ನನ್ನು ಅಯೋಗ್ಯ ಅಂತ ಹೇಳ್ತಾರೆ, ಅಶಕ್ತ ಅಂತ ಹೇಳ್ತಾರೆ. ಆಗ್ಲಿ ಅಲ್ಲ, ನಿನ್ನ ಧರ್ಮ ಏನು? ರಾಜಧರ್ಮಮೇಕ್ಷಸ್ವ ಪಿತೃಮೈತಾಮಹೋಚಿತ. ಶಂತನು ಹೆಸರೆತ್ತಿ ಹೇಳ್ತಾನೆ, ಭೀಷ್ಮ ಅವನಪ್ಪನ ಹೆಸರನ್ನು ತಿಳಿಸ್ತಾನೆ. ತಾನು ಆಳಿದ ದೇಶ ಹೇಳೋದಿಲ್ಲ, ನನ್ನ ಅಪ್ಪ ಆಳಿದ ದೇಶ ಅಂತ. ನನ್ನ ಅಪ್ಪ ಆಳಿದ ದೇಶ, ಮುಂದೆ ವಿಚಿತ್ರ ವೀರ್ಯ ಚಿತ್ರ ಇವರೆಲ್ಲ ಆಳಿದ ದೇಶ ಇದು. ನಿನ್ನಪ್ಪ ಪಾಂಡವ ಆಳಿದ್ದಾನಲ್ಲ, ಹೇಳ್ತಾನೆ ಇವರೇನೆಲ್ಲ ಪಿತೃ ಪೈತಾಮೋಹಿತ, ಅಪ್ಪ ಅಜ್ಜಂದಿರ ಎಲ್ಲ ಯೋಗ್ಯವಾದಂತಹ ರಾಜಧರ್ಮವನ್ನು ನೋಡು, ಅವರು ಆಳಿದ ರಾಜ್ಯ ನೋಡು. ನೈತದ್ ರಾಜ್ಯ ಮತ್ತು ಬರ್ತವೆ, ಇದು ರಾಜರ ಕಥೆ ಅಲ್ಲ. ನಿನ್ನ ಈ ರೀತಿಯಾದ ಮುನಿವೃತ್ತಿ, ಕಾಡಿ ಹೋಗ್ತೇನೆ ಹೇಳುವುದು, ಇದು ಪಲಾಯನವಾದ ಓಡುವುದು. ರಾಜ್ಯಭಾರ ಮಾಡಿಕೊಂಡು ಹೋಗ್ಬೇಕು, ನೋಡಿಕೊಂಡು ಹೋಗ್ಬೇಕು ಅಂದ್ರೆ ಇಷ್ಟು ಯಾರು ಮಾಡ್ತಾರೆ ಅಂತೇಳಿ ಭಾರಕ್ಕೆ ಹೆದರಿ ಓಡಿದ ಕಥೆ ಇದು. ನಿನ್ನ ಅವಂಶ ಆಗ್ತೀನಿ.
ಇದು ಧರ್ಮವನ್ನು ದಾಟಿದ್ದು ನೀನು. ಅತಿ ಧರ್ಮ ಅಂದ್ರೆ ಜಾಸ್ತಿಯಿಂದಲೂ ಒಂದು ಅರ್ಥ, ಮತ್ತೆ ಅತಿಕ್ರಮ ಧರ್ಮ ಅಂತ ಅರ್ಥ. ನಿನಗೆ ಹೇಳಿದ ಧರ್ಮವನ್ನು ಬಿಟ್ಟು ನೀನು ಅತಿಕ್ರಮಿಸಿ ಮತ್ತೊಂದು ಮಾಡುದು. ಹಾಗೆ ಹೇಳಿದ್ರೆ ಕಾಡಿನಲ್ಲಿ ಇರ್ತದೆ. ನಾನು ಹಾಗೆ ಹೇಳಿದೆ, ಏನ್ ತಿಂತಿ ಕೇಳಿದ್ರೆ ಮೂಲ ಫಲ ತಿಂತಿ ಅಂತ. ಮತ್ತೆ ಮೂಲ ಕೆಳಗಿನಲ್ಲಿ ತಿನ್ನುವವುಗಳಿಗೆ, ಹಂದಿ ಹೆಗ್ಗಣೆವುಗಳಿಗೆಲ್ಲ ಬೇಡವಾ ನೀನ್ ತಿಂದ ಹಾಕಿದ್ರೆ? ಮತ್ತೆ ಫಲ ಹಕ್ಕಿಗಳಿಗೆ ಬೇಡವಾ? ಎಷ್ಟಿದ್ರು ಹಕ್ಕಿಗಳಿಗೆ ಬೇಕು. ಮತ್ತೆ ಆದ್ರಿಂದ ಮತ್ತಲ್ಲಿ ಹೋದ್ರೂ ಸಹ ನೀನು ಮಗದೊಬ್ಬರದ್ದೇ ತಿಂತಿ ಹೊರತು ಮತ್ತೇನಲ್ಲ. ಎಷ್ಟು ಮರ ಇದ್ದರೆ ಅಷ್ಟು ಹಕ್ಕಿಗಳಿದ್ದಾರೆ, ಅಷ್ಟು ಕ್ರಿಮಿಕೀಟಗಳಿದ್ದಾರೆ. ನಿನಗೆ ಹೇಳಿಸಿದ ನೀನು ನಿನ್ನ ಕೈಯಾರೆ ಗೆದ್ದಿದ್ದು ನಿನಗೆ ಬೇಕು. ಇದು ರಾಜಧರ್ಮ. ಹೀಗಾಗಿ ಹೇಳಿಬಿಟ್ರು ಅವರು, ಇದು ಸರಿ ಇಲ್ಲ. ರಾಜರಿಗೆ ಹೇಳಿಸಿದ ವೃತ್ತಾಂತ ಆಗಲಿ ವೃತ್ತಿ ಆಗಲಿ ಇದು ನಿನ್ನದಲ್ಲ. ನಿನ್ನಪ್ಪ ಹೇಳಿದ್ದೇನು? ಶೌರ್ಯಂ ಬಲಂಚ ಸತ್ಯಂಚ ಪಿತಾ ಅಥವಾ ಸದಾ ಬ್ರವೀತ್. ಪಾಂಡು ಯಾವಾಗಲೂ ಹೇಳ್ತಾ ಇದ್ದದ್ದು, ಬಲಿಷ್ಠನಾಗಿ ಶತ್ರುಗಳ ಮೇಲೆ ತಮ್ಮ ಪರಾಕ್ರಮವನ್ನು ತೋರಿಸಿ ಒಳ್ಳೆ ನಿಷ್ಠೆಯಿಂದ ರಾಜ್ಯಭಾರ ಮಾಡ್ತಾ ಇರಬೇಕು ಅಂತ ಹೇಳಿಕೊಂಡವರು. ಇದ ಪಾಂಡು ಯಾವಾಗ ಹೇಳಿದ ನನಗೇನು ಗೊತ್ತಿಲ್ಲ. ಸಣ್ಣವನಲ್ಲಿ ನಾನಾಗಿರ್ಲಿಲ್ಲ, ರಾಜ ನನಗಿರ್ಲಿಲ್ಲ, ಅವನಾಗ ಅಲ್ಲಿ ಅದೆಲ್ಲ ನಾನಿದ್ದಾಗ ಗೊತ್ತು. ಸರಿ, ಭೀಷ್ಮನಿಗೆ ಧರ್ಮರಾಜನಿಗೆ 14 ವರ್ಷದಲ್ಲಿ ಪಾಂಡು ಮತ್ತೆ ಹೋಗಿಬಿಟ್ಟ, ಸತ್ತೋದ. ಅಲ್ಲಿಗೆ ರಾಜನ ಕತೆ ಗೊತ್ತಿರಲಿಲ್ಲ. ಅವನು ರಾಜನಾಗಿದ್ದಾಗ ಪಾಂಡು ರಾಜನಾಗಿದ್ದಾಗ ಧರ್ಮರಾಜ ಹುಟ್ಟಿದ್ದಿಲ್ಲ. ಅರಮನೆಯಲ್ಲಿದ್ದಾಗ ಅವನು ಹಿಮಾಲಯದ ತಪ್ಪಲಲ್ಲಿ ಹುಟ್ಟಿ ಬಂದವ. ಅದನ್ನ ಭೀಷ್ಮರು ಹೇಳ್ತಾ ಇದ್ದಾರೆ, ಪಾಂಡು ಎಷ್ಟು ಜೋರಾಗಿ ರಾಜ್ಯಭಾರದ ಬಗ್ಗೆ ಮಾತಾಡಿದ್ದ ಅಂತೇಳಿ. ಅದಕ್ಕೆ ಈಗಿಲ್ಲ. ಆದ್ರೆ ಭೀಷ್ಮರು ಹೇಳ್ತಾರೆ, ನಿನ್ ಕುಂತಿ ಮಹತ್ತಂಬಲ ಮೌದಾರ್ಯಂ ಭವತಃ ಕುಂತಿ ಅಯಾಚ್ಯುತ. ಏನ್ ಕುಂತಿ ಕೇಳಿದ್ಲು? ಏನ್ ಹೇಳಿದ್ಲು? ಹೋರಾಟದಂಗಳದಲ್ಲಿ ನಿನ್ನ ಶೌರ್ಯವನ್ನು ತೋರಿಸುವಂತೆ. ಎಷ್ಟು ಚೆನ್ನಾಗಿತ್ತು ಕುಂತಿಯ ಮಾತಲ್ಲ. ಸಂಧಾನದ ಹೊತ್ತಿನಲ್ಲಿ ಕೃಷ್ಣ ಹೊರಟಾಗ ಕುಂತಿಯಲ್ಲಿಗೆ ಬಂದು ಹೋದಾಗ ಕುಂತಿ ಹೇಳ್ತಾಳಲ್ಲ, ಒಂದು ಕತೆ ಹೇಳ್ತಾಳಲ್ಲ, ವಿದುಲೋಪಾಖ್ಯಾನ. ವಿದುಲೆ ತನ್ನ ಮಗನಿಗೆ ಆರತಿ ಮಾಡಿದ ಕತೆ. ಮೊದಲು ಆರತಿ ಮಾಡಿದ್ಲು, ಮತ್ತೆ ನಿಜವಾಗಿ ಮಂಗಳಾರತಿ ಮಾಡಿದ್ಲು. ಒಳ್ಳೆ ಆರತಿ ಮಾಡ್ತಾಳೆ. ಅವನು ಹೋರಾಟದಂಗಡದಲ್ಲಿ ಶತ್ರುಗಳಿಂದ ಪೆಟ್ಟು ತಿಂದು ಮತ್ತೆ ಅರಮನೆಗೆ ಓಡಿ ಬಂದಾಗ ಗಂಡ ಸತ್ತಿದೆ ವಿದುಳೆಗೆ. ಅವಳು ಮಗ ಹಾಗೆ ಬಂದಾಗ ಓಡಿ ಬಂದವನ ನೋಡಿ ಆರತಿ ಮಾಡದೆ ಹೇಳ್ತಾಳೆ, ಎಂತದ ನೀನು ಓಡಿ ಬಂದದ್ದು? ನಾನು ನಿನ್ನನ್ನು ಇದಕ್ಕೆ ಎತ್ತದ್ದಲ್ಲ, ಬೆನ್ನಾಗಿ ಶತ್ರುಗಳಿಗೆ ಬರುವಂತಹ ಮಗನನ್ನು ನನಗೆ ನನ್ನ ಪತಿ ಕೊಟ್ಟದ್ದಲ್ಲ, ಹೊಗಾಚೆ ಅಂತಾಳೆ. ಅಲ್ಲ, ಶತ್ರುಗಳು ಸೀಳುತ್ತಾರೆ, ಸೀಳಿ ಸಾಯಿ, ಮೋರೆ ತೋರಿಸಬೇಡ ಅಂತ ಜೋರಾಗಿ ಹೇಳಿದಾಗ ಅವು ಹೋಗಿ ಗೆದ್ದು ಬರ್ತಾನೆ. ಮತ್ತೆ ಅಮ್ಮ ಆಗ ಆರತಿ ಬೆಳಗಿಸ್ತಾಳೆ. ಇದು ಉಂಟು. ಈ ಕಥೆಯನ್ನು ಕುಂತಿ ಹೇಳ್ತಾಳೆ ಕೃಷ್ಣನ ಹತ್ರ, ಹೇಳು ಹೇಳು. ಭೀಮ ಯಾವತ್ತು ತಯಾರಿರ್ತಾನೆ. ಈ ಆಯುಧ ಎತ್ತಿಕೊಳ್ಳದ ಮಕ್ಕಳಿಗೆ ನೀನು ಹೋಗಿ ಹೇಳಬೇಕು. ಯದರ್ಥಂ ಕ್ಷತ್ರಿಯ ಸೂತೆ ತಸೆ ಕಾಲೋಯವಾಗತ ಅಂತ ಬಹಳ ಚೆನ್ನಾಗಿ ಹೇಳ್ತಾಳೆ. ಒಬ್ಬಳು ಕ್ಷತ್ರಿಯ ಹೆಣ್ಮಗಳು ಎಂತ ಮಗುವನ್ನು ಪಡಿಲಿಕ್ಕೆ ಇಷ್ಟಪಡ್ತಾಳೋ ಆ ಮಗು ಏನದು ಗೊತ್ತಾಗಲಿಕ್ಕೆ ಈಗ ಹೊತ್ತು ಬಂದಿದೆ, ತಿಳಿಸುವವರಿಗೆ. ನಾನು ಹೆತ್ತದ್ದು ಕ್ಷತ್ರಿಯ ಪಿಳ್ಳೆಗಳನ್ನೇ, ಬೀಜಗಳನ್ನೇ, ಕ್ಷತ್ರಿಯರನ್ನೇ ಹೊರತು ಅಕ್ಷತ್ರಿಯರನ್ನಲ್ಲ, ಹೇಡಿಗಳನ್ನಲ್ಲ. ಒಂದೊಮ್ಮೆ ಇವರಿಗೆ ಕಾಡೆ ಗತಿ ಆಗಿದ್ರೆ ನಾನು ಕರ್ಕೊಂಡು ಬರ್ತಿರ್ಲಿಲ್ಲ. ಪಾಂಡು ಹೋದ ಬಳಿಕ ಹೇಳ್ತಾಳೆ. ಜೋರಾಗಿ ತಮಾಷೆ ಮಾಡಿರ್ತಾರೆ. ಅದನ್ನ ಹೇಳ್ತಾರೆ, ಮಹತ್ವಂ ಕ್ಷತ್ರಿಯ ಧರ್ಮದ ಶ್ರೈಷ್ಟ್ಯವನ್ನು ಬಲ ಮೌದಾರ್ಯಂ, ಬಲದಿಂದ ಶತ್ರುಗಳನ್ನು ಬಗ್ಗು ಬಡಿದು ಪ್ರಜೆಗಳಲ್ಲಿ ಬರತಕ್ಕಂಥ ಉದಾರತೆಯನ್ನು ಪ್ರದರ್ಶಿಸುವುದೇ ಕುಂತಿಯ ಮಾತಲ್ವಾ? ಹೇಳಲಿಲ್ವಾ ನಿನಗೆ? ಕೇಳಲಿಲ್ವ ನೀನು? ಅಲ್ಲಿ ಮುಗಿದೋಯ್ತು ಅಂತ ತಿಳ್ಕೊಳ್ಬೇಡ. ನಿತ್ಯಂ ಸ್ವಾಹ ಸ್ವಧಾ ನಿತ್ಯಂ ಚ ಉಭೇ. ಮಾನುಷ ದೈವತೆ ಲೋಕದಲ್ಲಿ ತಂದೆ ತಾಯಿಗಳ ಸೇವೆ ಅಂತ ಹೇಳಿಕೊಂಡು ಗತಿಸಿದ ನಂತರ ಅವರಿಗಾಗಿ ಪಿಂಡ ಪ್ರದಾನ, ಕ್ಷೇತ್ರವಿಧಿ, ತರ್ಪಣ, ದಾನ ಇತ್ಯಾದಿ ಮಾಡುವುದುಂಟಲ್ಲ, ಪಿತೃಸೇವೆ, ಅದು ನಮ್ಮದೇ ಮನುಷ್ಯ ಲೋಕದ್ದೇ ಕೊಂಡಿ. ಮತ್ತೊಂದು ದೇವತೆಗಳ ಸಮಾರಾಧನೆ, ಅಗ್ನಿಮುಖದಲ್ಲಿ ಆರಾಧನೆ, ಸ್ವಾಹಾಕಾರದಿಂದ ದ್ರವ್ಯಗಳ ಸಮರ್ಪಣೆ, ಬಹುದೇವತೆಗಳ ಉಪಾಸನೆ, ಇದು ಪ್ರತಿನಿತ್ಯ ಆಗಬೇಕಾದ್ದು. ಆಗಲಿಕ್ಕೆ ದ್ರವ್ಯಗಳು ಬೇಕು, ವ್ಯವಸ್ಥೆ ಬೇಕು. ಓಡಿ ಹೋಗುವುದಲ್ಲ, ತಂದೆ ತಾಯಿಗಳು ಹೇಳಿದ್ದನ್ನು ಕೇಳುವುದರಲ್ಲಿ ಸೇರಿಕೊಳ್ಳುತ್ತದೆ ಪಿತೃಯಜ್ಞದಲ್ಲಿ. ಆದ್ರಿಂದ ಪುತ್ರೇಶು ಅಸಾಸತೆ ನಿತ್ಯಂ ಪಿತರಹ ದೈವತಾನಿಚ್ಛ. ಮಕ್ಕಳಲ್ಲಿ ಪ್ರತಿನಿತ್ಯ ಪಿತೃದೇವತೆಗಳು ಮತ್ತೆ ದೇವತೆಗಳು. ದೇವ ಪಿತೃಕಾರ್ಯಾಭ್ಯಾನ್ನ ಪ್ರಮದಿತವ್ಯಂ ಅಂತ ಶ್ರುತಿ ಆದೇಶ ಮಾಡಿದೆ ಅಲ್ಲ.
ವಿಶೇಷವಾಗಿ ದೇವತೆಗಳ ಪೂಜೆಯನ್ನು, ಪಿತೃಗಳ ಸಮಾರಾಧನೆಯನ್ನು ನಿನ್ನ ಬದುಕಿನಲ್ಲಿ ನಿಲ್ಲಿಸಬೇಡ, ನಡೆಸಿಕೊಡು ಅಂತ. ಆದ್ರಿಂದ ಸ್ವಾಹ ಸ್ವಧ ಇದೆರಡು ಅಗ್ನಿಯ ಮಡದಿಯರು, ಅವರ ಮಾಧ್ಯಮದ ಸೇವೆ ಆಗಲಿಕ್ಕೆ ಬೇಕು. ಇದೆರಡು ಕಡೆಯಿಂದ ಪಿತೃದೇವತೆಗಳು ಮತ್ತೆ ಮುಖ್ಯವಾದಂತಹ ಭಗವಂತನ ಪರಿವಾರ ದೇವತೆಗಳು ಸಂತೋಷ ಪಡತಕ್ಕಂಥ ಎರಡು ಕೆಲಸ, ಎರಡು ಯಜ್ಞ, ದೇವಯಜ್ಞ ಮತ್ತು ಪಿತೃಯಜ್ಞ, ಇದನ್ನು ನಿಜವಾಗಿ ನಡೆಸಬೇಕಾದ್ದು. ಸಂಬಂಧಪಟ್ಟಂತೆ ಕೃಷ್ಣ ಹೇಳಿದ ಮೂರನ್ನು ಮತ್ತೆ ಎಬ್ಬಿಸ್ತಾನೆ ಭೀಷ್ಮ. ಗೀತೆಯಲ್ಲಿ ಬಂದ ಸುದ್ದಿ ಅದು. ದಾನ ಮಧ್ಯೇನಂ ಯಜ್ಞಂ ಪ್ರಜಾನಾಂ ಪರಿಪಾಲನಂ ಧರ್ಮ್ಯಮೇತತ್ ಅಧರ್ಮ್ಯಂ ವಾ ಜನ್ಮನೈವ ಅಭ್ಯಜಾಯಥೋ. ನೀನು ಹುಟ್ಟಿದ್ದು ಕ್ಷತ್ರಿಯ ಧರ್ಮದಲ್ಲಿ ಅಲ್ವಾ? ಅದು ಮಾಡ್ಲಿಕ್ಕೆ ಹೇಳಿದ್ದು ಕ್ಷತ್ರಿಯರಿಗೆ ಏನು ಕೇಳಿದ್ರೆ ಮೂರೇ ತ್ರಿಕರ್ಮಿಗಳವರು. ದಾನ ಕೊಡ್ಲಿಕ್ಕುಂಟು, ಯಜ್ಞ ಮಾಡ್ಲಿಕ್ಕುಂಟು, ಅಧ್ಯಯನ ಮಾಡ್ಲಿಕ್ಕುಂಟು, ಮತ್ತೆ ಅದರೊಟ್ಟಿಗೆ ಪ್ರಜೆಯ ಪಾಲನೆ. ಸ್ಪಷ್ಟವಾಗಿ ಪ್ರಜೆಗಳನ್ನು ಈ ರೀತಿಯಲ್ಲಿ ಪ್ರಜೆಗಳಿಗೆ ದಾನಗಳನ್ನು ಕೊಡುವ ಮೂಲಕ, ಪ್ರಜೆಗಳಿಂದ ಯಜ್ಞಗಳನ್ನು ಮಾಡಿಸುವ ಮೂಲಕ, ಪ್ರಜೆಗಳನ್ನು ಕಲಿಸುವ ಮೂಲಕ, ಈ ಶುದ್ಧವಾದ ಅಧ್ಯಯನದಲ್ಲಿ ತೊಡಗಿಸುವ ಮೂಲಕ ತಾನು. ಹಾಗಾಗಿ ಇದನ್ನು ಮಾಡ್ಲಿಕ್ಕಿರುವಾಗ ಇದು ಧರ್ಮವ ಅಧರ್ಮವ ಅಂತ ಕ್ವಶನ್ ಕೇಳಬೇಡ. ನೀನು ಈ ಕಂಡೀಷನ್ ಅಲ್ಲಿ ನೀನು ಹುಟ್ಟಿದಿ, ಕ್ಷತ್ರಿಯನಾಗಿ ನೀನು ಬಂದದ್ರಿಂದ ಕ್ಷತ್ರಿಯರಿಗೆ ಉಚಿತವಾಗಿ ಹೇಳಿರತಕ್ಕಂಥ ದಾನ ಯಜ್ಞ ತಪಸ್ಸನ್ನು ನಡೆಸಬೇಕು, ನೀನು ಮಾಡಬೇಕು. ಹುಟ್ಟಿಯಾಗಿದೆ. ಮತ್ತೆ ಪ್ರತಿಯೊಬ್ಬರು ಇದನ್ನು ಸಮಗ್ರವಾಗಿ ನಿರಂತರವಾಗಿ ನಡೆಸಲಿಕ್ಕಾಗ್ತದೆ ಎಲ್ಲ ಹೇಳಬೇಡ. ಇದನ್ನು ಮಾಡ್ತಾ ಸತ್ತವರು ಎಷ್ಟೋ ಜನ ಇದ್ದಾರೆ, ಸತ್ತಿದ್ದಾರೆ. ಸತ್ತದ್ರಿಂದ ಏನು ತೊಂದರೆ ಆಗಲಿಲ್ಲ, ಕೀರ್ತಿಶೇಷರಾಗಿದ್ದಾರೆ, ಕೀರ್ತಿಶಾಲಿಗಳಾಗಿದ್ದಾರೆ. ನಿನಗೂ ಈ ಕಾಲದಲ್ಲಿ ನೋಡು, ಪಾಂಡು ಅವನು ಹೊತ್ತುಕೊಂಡ, ರಾಜ್ಯಭಾರ ಮಾಡಿದ, ಶಂತನು ರಾಜ್ಯಭಾರ ಮಾಡಿದ, ನಡೆಸಿದ, ಹೊರಟ, ಎಲ್ಲರೂ ಪುಣ್ಯಾತ್ಮರಾಗಿದ್ದಾರೆ, ಕೀರ್ತಿಶೇಷರಾಗಿದ್ದಾರೆ. ನಿನಗೂ ಈ ಕಾಲದಲ್ಲಿ ಬಂದಿದೆ, ಹೀಗೆಲ್ಲ ಕೊಡ್ಲಿಕ್ಕೆ ಉಂಟು. ಕಾಲೇ ದುರಿಚ ಯುಕ್ತಾನಾಂ ವಹತಾಂ ಭಾರವೀದೃಶಂ. ಈ ರೀತಿಯಾಗಿ ಅವರವರ ಪರ್ಯಾಯಕ್ಕೆ ಬಂದಾಗ ಅವರವರು ಕ್ರಮಬದ್ಧವಾಗಿ ತಮ್ಮ ಸೇವೆಯನ್ನು ನಡೆಸಿಕೊಡುವ ಮೂಲಕ ಪ್ರಜೆಗಳ ರಕ್ಷಣೆಯಲ್ಲಿ ಬದ್ಧರಾಗುವುದರಿಂದ ಅವರೊಂದೊಮ್ಮೆ ಅಲ್ಲಿ ತಮ್ಮನ್ನು ತಾವು ಕಳ್ಕೊಂಡ್ರು. ಸೀದತಾಮಿ ಕೌಂತೆಯ ಕೀರ್ತಿರ್ನ ಬರಿಹೀಯತ್. ಯಾವ ರಾಜರೂ ಶಾಶ್ವತ ಅಲ್ಲ, ಯಾವ ರಾಜರ ಯಾವ ಕರ್ಮಗಳೂ ಅಲ್ಲ. ಅಂದ್ರೆ ಅಶ್ವಮೇಧ ಯಾಗಾಗಿಗಳು ಮಾಡಿದಾಗ ಅಧ್ಯಯನ ಅವರ ಜೊತೆಯಲ್ಲಿ ಹೋಗಿರ್ತದೆ. ದಾನಗಳು ಉಳಿಯುವುದಿಲ್ಲ, ಖಾಲಿ ಆಗ್ತವೆ. ಆದ್ರೆ ಕೀರ್ತಿ ಉಳಿತದೆ ಪ್ರಜೆಗಳನ್ನು ನೋಡಿಕೊಂಡದ್ದು. ಸವಂತತೋ ವಿನೀತೋ ಯಹ ವಹತಿ ಅಸ್ಖಲಿತೋ ಹಿಸ. ಪರಿಶುದ್ಧನಾಗಿ ರಾಜನೀತಿಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ಎಲ್ಲ ಕಡೆಯಿಂದಲೂ ಒಂದು ಚೂರು ಎಡವದೆ, ತಪ್ಪು ಮಾಡಿಕೊಳ್ಳದೆ, ಬಿದ್ದುಕೊಳ್ಳದೆ, ನಿಲ್ಲಿಸಿ ಬಿಡದೆ ಯಾರು ನಿಜವಾಗಿ ಕರ್ಮ ಮಾಡ್ತಾನೋ. ಯಾಕೆಂದ್ರೆ ಈ ರೀತಿಯಾಗಿ ಕರ್ಮ ಮಾಡಲಿಕ್ಕೆ ವೇದವೇ ಹೇಳಿದೆ, ನಿರ್ದೋಷ ಕರ್ಮವಚನ ಸಿದ್ಧಿ ಕರ್ಮಣೇ ವಸ. ಇಂತಹ ರಾಜಧರ್ಮದಲ್ಲಿ ಮಾಡಿದ್ದರಿಂದ ಅವರಿಗೆ ಸಿದ್ಧಿಯಾಗುತ್ತು ಅಂದ್ರೆ ಆಗ್ತದೆ. ಕರ್ಮಣೈವ ಹಿ ಸಂಸಿದ್ಧಿ ಮಾಸಿತ ಜನಕಾಧಯ ಅಂತ ಕೃಷ್ಣ ಅರ್ಜುನನಿಗೆ ಹೇಳಿದ್ನಲ್ಲ. ಅರ್ಜುನನ ಹಾಗೆ ಕೇಳಿದ, ಯಾಕೆ ಬೇಕು ಹೋರಾಟ, ರಾಜ್ಯ ಬೇಕಾ ನಮಗೆ? ಆಗ ಕೃಷ್ಣ ಅದೇ ಹೇಳಿದ್ದು, ಜನಕಾದಿಗಳಿಗೂ ರಾಜ್ಯ ಬೇಡಿತ್ತು, ಮಾಡಲಿಲ್ಲ ಅವರು ಅಧಿಕಾರ. ಏನಾದ್ರು ಸಿದ್ಧಿಯನ್ನು ಪಡೆದ್ರು, ಪೂರ್ಣ ಸಿದ್ಧಿಯನ್ನು ಪಡೆದ್ರು. ನನ್ನ ಚಿಂತನೆಯಲ್ಲೇ ಮೇಲಕ್ಕೆ ಹೋಗಿದ್ರು ಅವರು. ಮಾಡಯ್ಯ, ನಿನಗಾಗಿ ದೇಶವನ್ನು ನೀನು ಆಳುವುದಲ್ಲ, ಪ್ರಜೆಗಳಿಗಾಗಿ, ಪ್ರಜೆಗಳಲ್ಲಿ ಇರುವ ದೇವರಿಗಾಗಿ, ಕ್ಷೇಮಕ್ಕಾಗಿ, ಔದಾರ್ಯಕ್ಕಾಗಿ, ಯಜ್ಞಕ್ಕಾಗಿ, ಧರ್ಮದ ಸ್ಥಾಪನೆಗಾಗಿ ಮಾಡಯ್ಯ. ಅದರಿಂದ ರಾಜನ ಏನೊಂದು ಪ್ರಜಾಪಾಲನೆ ಇದೆ, ಆ ಹೊತ್ತಿನಲ್ಲಿ ಆತ ಧೃತದಂಡನಾಗಿ ದಸ್ಯುಗಳ ನಿಗ್ರಹ ಮಾಡಿಕೊಂಡು ಬಹಳ ಚೆನ್ನಾಗಿ ಅವ ರಾಜ್ಯಭಾರ ಮಾಡಬೇಕೆನ್ನುವುದು ವೇದದ ಮಾತು, ನಿರ್ದುಷ್ಟ ವೇದ ವಚನ. ತಪ್ಪೇ ಇಲ್ಲ, ನಿರ್ದೋಷ, ಏನೂ ತಪ್ಪಿಲ್ಲದ ಶುದ್ಧವಾದ ನಿರ್ದೋಷ ಕರ್ಮ ಅಂತ ಇದು ವೇದವೇ ಹೇಳ್ತದೆ. ಇದಕ್ಕೆ ರಾಜಧರ್ಮ ಎನ್ನುವುದು ಅದು ದೋಷ ಕರ್ಮ ಅಂತ ಹೇಳುವುದಿಲ್ಲ. ಉದಾತ್ತವಾದ ಕೆಲಸ ಯಾರು ಮಾಡುವುದಿಲ್ಲ ರಿಸ್ಕ್ ತಗೊಂಡು. ಎಷ್ಟೋ ರಾಜರು ಅನ್ಪಾಪ್ಯುಲರ್ ಆಗಿ ಎಷ್ಟೋ ಕಡೆಯಲ್ಲಿ ವಧ್ಯರಾಗಿದ್ದಾರೆ, ಕೊಲೆಯಾಗಿದ್ದಾರೆ. ಅಂದ ತಕ್ಷಣ ಧರ್ಮ ತಪ್ಪು ಹೇಳುವುದಾ? ಇವ ನ್ಯಾಯಕ್ಕಾಗಿ, ಸತ್ಯಕ್ಕಾಗಿ ದೇಶವನ್ನು ರಕ್ಷಣೆ ಮಾಡಲು ನಿಂತಿದ್ದಾನೆ. ಅಂತ ಹೊತ್ತಿನಲ್ಲಿ ಕಳ್ಳರದ್ದು ಪ್ರತಾಪಗಳು ಹೆಚ್ಚಾಗಬಹುದು, ಆಗುವುದಿಲ್ಲ ಏನಲ್ಲ, ಹಿಮ್ಮೆಟ್ಟಿಸ್ಲಿಕ್ಕೆ ಆಗದೆ ಸತ್ತಿರಬಹುದು. ಮತ್ತೆ ಇನ್ನೊಬ್ಬ ಬಂದಿರುತ್ತೆ. ಹಾಗಾಗಿ ಕರ್ಮದಿಂದ ಸಿದ್ಧಿ ಇದೆ ಅಂತ ಹೇಳಿ, ರಾಜಧರ್ಮದಿಂದ ಸಿದ್ಧಿ ಇದೆ ಅಂತ ಹೇಳಿ ವೇದ ವಚನಗಳೇ ಇರ್ಲಿಕ್ಕಾಗಿ ನೀನು ಅದನ್ನು ಮಾಡಬೇಕು. ನೈಕಾಂತ ವಿನಿಪಾತೇನ ವಿಚರೇದಿಹ ಕಶ್ಚನ. ಯಾರಾದರೂ ಸಾಯುವವರೆಗೆ ಒಂದೇ ಗಟ್ಟಿಯಾಗಿದ್ದುಕೊಂಡು ಏನು ಆಗುವುದಿಲ್ಲ ಹೇಳಿಕೊಂಡು ಮಾಡಿ ಬಂದವರು ಉಂಟಾ? ಆಗ್ತದ? ಧರ್ಮಿ, ಗೃಹೀವ, ರಾಜಾವ, ಬ್ರಹ್ಮಚಾರಿ ಅಥವಾ ದ್ವಿಜ, ಯಾರೇ ಆಗಲಿ
ಬೀಳದೆ ಸಾಯುವವರೆಗೂ ಅವರು ಮಾಡಿದ ಧರ್ಮದಲ್ಲಿ ಎಡವದೆ ಸರಿಯಾಗಿಯೇ ಪ್ರತಿಯೊಂದು ಧರ್ಮವನ್ನು ನಡೆಸಿದ್ದಾರೆ ಎನ್ನುವುದಿಲ್ಲ. ಆದ್ರೆ ಅವರ ಧರ್ಮವನ್ನು ಅವರು ಮಾಡದೇ ಬಿಟ್ಟದ್ದಿಲ್ಲ. ಸಾಯುವವರೆಗೂ ಅವರವರ ಧರ್ಮವನ್ನು ಮಾಡಲಿಕ್ಕೆ ಉಂಟು. ಅವನು ಗೃಹಸ್ಥನಾಗಿರ್ಲಿ, ಬ್ರಹ್ಮಚಾರಿ ಆಗಿರ್ಲಿ, ರಾಜನಾಗಿರ್ಲಿ, ಅಥವಾ ವ್ಯಾಪಾರಿಯೇ ಆಗಿರಲಿ, ಬ್ರಹ್ಮಚಾರಿಯೇ ಆಗಲಿ, ಅವನು ಯಾವ ಧರ್ಮದಲ್ಲಿ ನೆಲೆಗೊಂಡವನಾದರೂ ಅವನ ಧರ್ಮದಲ್ಲಿ ಅವನು ಯಶಸ್ವಿಯಾಗಿ ಕೊನೆಗಳಿಗೆವರೆಗೆ ಅದನ್ನು ಬಿಡದೆ, ತಪ್ಪಿಸದೆ, ಅದರಲ್ಲಿ ಎಷ್ಟು ದೋಷಗಳು ನ್ಯೂನತೆಗಳು ಬಂದರೂ ಅದನ್ನು ಮಾಡ್ತಾ ಮುಂದೋಗಿದ್ದಾರೆ ಹೊರತು ಬಿಡುವ ಕಥೆ ಇಲ್ಲ. ಅದು ಕೆಲಸ ಎಷ್ಟು ಸಣ್ಣದೇ ಆಗಲಿ, ಅದರಲ್ಲಿ ಇರತಕ್ಕಂತಹ ಅತ್ಯಂತ ಶ್ರೈಷ್ಠ್ಯವನ್ನು ನೋಡಿಕೊಂಡು ಆ ಕರ್ಮದ ಉದಾರತೆಯ ನೆಲೆಯಲ್ಲಿ ಮಾಡಿದಾಗ ಅದಕ್ಕೆ ಪೂರ್ಣ ಫಲ ಬರ್ತದೆ. ಅಲ್ಪಮ್ಮಿ ಸಾರಭೂಯಿಷ್ಟಂ ಯತ್ಕರ್ಮ ಉದಾರಮೇವ ತತ್ಸ್ ಕೃತಮೇವ ಅಕೃತಾತ್ ಶ್ರೇಯ. ಸಣ್ಣ ಕೆಲಸ ಅಂತ ಹೇಳಿದ್ರು ಬಿಡಬೇಡ, ಅದು ಶ್ರೇಷ್ಠವಾಗಿರ್ತದೆ, ಲೋಕೋದ್ಧಾರಕ ಆಗಿರ್ತದೆ, ಉತ್ಕೃಷ್ಟವಾದದ್ದಿರ್ತದೆ. ಬಿಡುವುದಕ್ಕಿಂತ ಮಾಡುವುದು ಒಳ್ಳೆಯದು. ಸಪಾಪೀಯ ಅಸ್ಯ ಕರ್ಮಣ. ಯಾರು ಈ ಕೆಲಸವನ್ನು, ತಮ್ಮ ಕೆಲಸವನ್ನು ಬಿಟ್ಟುಕೊಡ್ತಾನೆ ಅವನು ಪಾಪದವ ಅಂತ ಅರ್ಥ. ಅಂದ್ರೆ ಪಾಪ ಮಾಡಿದವ ಅಂತ ಅರ್ಥ. ಪಾಪಿಯೇ ಆಗ್ತಾನೆ ಅವನು ಸ್ವಕರ್ಮದ ಪರಿತ್ಯಾಗದಿಂದಾಗಿ. ಆದ್ರಿಂದ ಸಣ್ಣ ಕೆಲಸ ಆಗಿದ್ರು ಪರವಾಗಿಲ್ಲ, ಅದು ಹೇಗಿದ್ರು ಅವನ ಉದ್ಧಾರಕ್ಕೆ, ಉಳಿದವರ ಉದ್ಧಾರಕ್ಕೆ ಆಗ್ತದೆ, ಯೋಗ್ಯತೆಯನ್ನು ಕೊಡುತ್ತದೆ. ಯದಾ ಕುಲೀನಃ ಧರ್ಮಜ್ಞ ಪ್ರಾಪ್ನೋತಿ ಐಶ್ವರ್ಯಮುತ್ತಮಂ ಯೋಗಕ್ಷೇಮ ತದಾ ರಾಜ್ಞ ಕುಶಲ ಇವ ಕಲ್ಪತೆ. ಒಬ್ಬ ಒಳ್ಳೆ ಶುದ್ಧವಾದಂತಹ ಕ್ಷತ್ರಿಯ ಕುಲದಲ್ಲಿ ಬಂದವ, ಬೇಕಾದಷ್ಟು ತನ್ನ ಧರ್ಮವನ್ನು ಚೆನ್ನಾಗಿ ತಿಳಿದವ, ಅವನಿಗೆ ರಾಜ್ಯ ಸಂಪತ್ತನ್ನು, ಯೋಗ ಒಂದು ವಿಶೇಷವಾದಂತಹ ಅಧಿಕಾರವನ್ನು ಪಡೆದಾಗ ಅವನ ಜೊತೆಯಲ್ಲಿ ಯೋಗ ಕ್ಷೇಮ ಸದಾ ಇರುತ್ತದೆ. ಎಲ್ಲವನ್ನು ಅವನು ಪಡೆಯುವಂತೆ, ಅವನಿಗೆ ಸಂಯೋಗ ಆಗುವಂತೆ ಮಾಡ್ತದೆ. ಅದೆಲ್ಲದರಲ್ಲಿ ಅವನಿಗೆ ನಾಶ ಆಗದಂತೆ, ಹೆಚ್ಚು ಕಡಿಮೆ ಆಗದಂತೆ, ಕ್ಷೇಮವಾಗುವಂತೆ ನೋಡಿಕೊಳ್ತದೆ. ಅದು ಇದೆಲ್ಲವೂ ಬರುವಂಥದ್ದು ಸಿಗುವಂತ. ಈಗ ನಿನಗೆ ನಿನ್ನ ಪಾಲಿಗೆ ತನ್ನಷ್ಟಕ್ಕೆ ಕಾಲಬುಡಕ್ಕೆ ರಾಜ್ಯ ಬಂದಿದೆ ಅಂದಾಗ ಇದು ನಿನ್ನ ಒಳಿತಿಗೆ ಆಗುವುದು. ಇದರಿಂದ ಒಳ್ಳೆಯದೇ ಆಗ್ತದೆ. ಒಂದೊಂದು ಬಗೆಯಿಂದ ಒಬ್ಬೊಬ್ಬರನ್ನು ರಾಜ ತನ್ನ ಸುಪರಿಧಿಗೆ ಕರ್ಕೊಂಡು ದೊಡ್ಡ ಮಟ್ಟಿನಲ್ಲಿ ರಾಜ್ಯವನ್ನು ಚೆನ್ನಾಗಿ, ಎಲ್ಲರೂ ಒಂದೇ ಒಂದೇ ಬಗೆಯಿಂದ ಕೇಳುವುದಿಲ್ಲ, ಸಿಕ್ಕಿ ಬೀಳುವುದಿಲ್ಲ, ವಶ ಆಗುವುದಿಲ್ಲ. ದಾನೇ ನಾಣ್ಯಂ ಬಲೇ ನಾಣ್ಯಂ ಅನ್ಯಂ ಸೂನೃತೆಯಾಗಿರ. ಕೆಲವರಿಗೆ ಏನಾದ್ರೂ ಕೊಟ್ರೆ ಆಯ್ತು, ಒಳ್ಳೆ ಕೆಲಸ ಮಾಡ್ತಾರೆ. ನಾವು ಎಷ್ಟೋ ಕಡೆ ನೋಡಿದ್ದೇವೆ. ಉಪವಾಸ ಮಾಡುವವರಿಗೆ ಉಂಟು, ದುಡ್ಡು ಕೊಟ್ಟರೆ ಉಪವಾಸ ಮಾಡ್ತಾರೆ ಅವರು. ಅಂದ್ರೆ ಧರ್ಮದ ಮೇಲೆ ಅವರಿಗೆ ಪ್ರೀತಿ ಉಂಟು ಮಾಡ್ಲಿಕ್ಕೆ ಇದು ಒಂದು ರೀತಿಯ ಟಿಪ್ಸ್ ಇದ್ದಾಯ್ತು. ದಾನದಿಂದ ಕೆಲವರನ್ನು ನೀನು ನಿನ್ನ ಅಂಕೆಯಲ್ಲಿದ್ದ ಪ್ರಜೆಗಳನ್ನು ನೋಡಿಕೊಳ್ಳುವ ಬಗೆಯಲ್ಲಿ ಹೇಳುವಾಗ ಅಂತವರಿದ್ದಾರೆ. ಮಾಡು, ಪರವಾಗಿಲ್ಲ. ಬಲೇ ನಾಣ್ಯಂ, ಕೆಲವರು ಏನು ಕೊಟ್ಟರು ಕೇಳುವುದಿಲ್ಲ, ಅವರಿಗೆ ದಂಡ ಬೇಕಾಗ್ತದೆ, ಬಲಾತ್ಕಾರದಲ್ಲಿ ಮಾಡಿಸಬೇಕಾಗುತ್ತೆ ಧರ್ಮವನ್ನು. ಇನ್ನು ಕೆಲವರನ್ನು ಮಾತಿನಲ್ಲಿ ಹೇಳಿದ್ರೆ ಸಾಕು, ಏನು ಕೊಡಬೇಕಾಗಿಲ್ಲ ಅವರಿಗೆ. ಅದು ಉತ್ತಮರು ಮಾತಿನಲ್ಲಿ ಕೇಳ್ತಾರೆ, ಮಧ್ಯಮರು ದುಡ್ಡಿನಲ್ಲಿ ನೋಡ್ತಾರೆ, ಅಧಮರು ಪೆಟ್ಟು ತಿಂದು ಮಾಡ್ತಾರೆ, ಮಾಡದೆ ಉಪಾಯ ಮಾಡುತ್ತಾರೆ. ಹೀಗೆ ಮೂರು ಬಗೆಯ ಜನರಿರ್ತಾರೆ. ಕೆಲವರು ಸುಂದರತೆಯಾಗಿರ ಶಾಸ್ತ್ರದ ಮಾತು ಹೀಗಿದೆ ಹೇಳಿದರೆ ಸಂತೋಷವಾಗಿ ನಡೆಸ್ತಾರೆ. ಆದ್ರಿಂದ ಮೂರು ವಿಧದ ವ್ಯಕ್ತಿಗಳು, ನಿನಗೆ ವಿರೋಧಿಗಳನ್ನು ಬಲಾತ್ಕಾರದಿಂದ, ತಟಸ್ಥರನ್ನು ದಾನದಿಂದ, ಆಪ್ತರನ್ನು ಕೇವಲ ಮಾತಿನಿಂದಲೇ ಬಗ್ಗಿಸಿಕೊಳ್ಳಿಕ್ಕಾಗತ್ತೆ. ಸರ್ವತಃ ಪ್ರತಿಗೃಹೀಯಾತ್ ರಾಜ್ಯಂ ಪ್ರಾಪ್ಯ ಧಾರ್ಮಿಕ. ಹೀಗೆ ಎಲ್ಲರನ್ನು ನಿನ್ನ ತೋಳಿಗೆ ತಗೊಂಡ್ಬಂದು ಬಹಳ ಚೆನ್ನಾಗಿ ರಾಜ್ಯಭಾರವನ್ನು ಮಾಡಿ ಎಲ್ಲರ ಅನುರಾಗಕ್ಕೆ ಪಾತ್ರನಾಗುವ ಧಾರ್ಮಿಕ ರಾಜ ಆಗಿವೆ. ನೋಡಿ, ಈಗ ಒಂದು ಮಾತು ಹೇಳುತ್ತಾನೆ, ಬಹಳ ಚಂದವಾದಂತ ಒಂದು. ಏಹಿ ವೈದ್ಯಾ ಕುಲೇ ಜಾತಾ ಅವೃತ್ತಿ ಭಯ ಪೀಡಿತ. ತುಂಬಾ ತುಂಬಾ ಬಗೆಯ ವಿದ್ಯೆಯನ್ನು ಪಡೆದವರಿದ್ದಾರೆ. ಒಬ್ಬೊಬ್ಬರು ಒಂದು ರೀತಿಯ ವಿದ್ಯೆಗಳು. ಒಬ್ಬರಲ್ಲಿ ಕರಕೌಶಲ ಇರ್ತದೆ, ಅಂದ್ರೆ ಏನೋ ಶಿಲ್ಪಿಕಾರನಾಗ್ತಾನೆ ಅವನು. ಅವನಲ್ಲಿಯೂ ಚಿತ್ರಕಾರ ಇರ್ತಾರೆ, ಲೋಹಕಾರ ಇರ್ತಾರೆ, ಮತ್ತೆ ಮಡಿಕೆ ಮುಂತಾದ ಮಾಡುವವರು ಇರ್ತಾರೆ, ಮನೆ ಕಟ್ಟುವವರು ಇರ್ತಾರೆ. ಇದು ಅನೇಕ. ಕೆಲವರು ವ್ಯಾಪಾರ ಮಾಡುವವರಿದ್ದಾರೆ, ಅದೊಂದು ವಿದ್ಯೆ ಅವರಲ್ಲಿ ಇರ್ತದೆ. ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯಾದ ವಿದ್ಯೆಗಳು ಇರ್ತವೆ. ಅಂತಹ ವಿದ್ಯಾವಂತರಿದ್ದಾರೆ. ಆದರೆ ಅವರಿಗೆ ಉದ್ಯೋಗ ಇಲ್ಲ, ಉದ್ಯೋಗ ಸಿಗುವ ಭರವಸೆಯೇ ಇಲ್ಲ.
ಅದನ್ನು ಮುಂದುವರಿಸುವಂತೆ ಇಲ್ಲ. ಬದುಕಿನ ಕಥೆ ಹೇಗಿರ್ತದೆ? ಅಂತಹ ತಿಳಿದವರು ಭಯಗ್ರಸ್ತರಾದಾಗ ಅವರಿಗೆ ಬೇಕಾಗಿರತಕ್ಕಂಥ ಅವರದ್ದೇ ಆದ ಕಸುಬು, ವ್ಯವಸ್ಥೆ, ಅನುಕೂಲ, ಗ್ರೌಂಡ್ ಸಿಕ್ಕಿದ್ರೆ ಎಷ್ಟು ಖುಷಿ ಪಡ್ತಾರೆ ನೋಡು, ಎಷ್ಟು ನೆಲೆಗೊಳ್ತಾರೆ, ಎಷ್ಟು ಗಟ್ಟಿ ಆಗ್ತಾರೆ. ಹಾಗೆ ವಿಶೇಷವಾದಂತಹ ಏಹಿ ವೈದ್ಯಾ ಕುಲೇ ಜಾತಾ ಅವೃತ್ತಿ ಭಯಪೀಡಿತ ಪ್ರಾಪ್ಯ ತೃಪ್ತಾ ಪ್ರತಿಷ್ಠಂತಿ. ವೃತ್ತಿಯಲ್ಲಿ ಅವರಿಗೊಂದು ರೀತಿಯ ಪ್ರೀತಿ ಮತ್ತು ತೃಪ್ತಿ ಬಂದಾಗ, ಪ್ರೀತಿ ಇದ್ದದೇ ತೃಪ್ತಿ ಬರುತ್ತೆ, ತೃಪ್ತಿ ಆದಾಗ ಪ್ರೀತಿ ಆಗುತ್ತೆ. ಅಂದ್ರೆ ವೃತ್ತಿ ತೃಪ್ತಿ ಇರಬೇಕು. ಒಮ್ಮೆ ವೃತ್ತಿಯಲ್ಲಿ ತೃಪ್ತಿ ಇಲ್ಲ ಅಂತಾದ್ರೆ ಅವನ ವೃತ್ತಿಯನ್ನು ಚೆನ್ನಾಗಿ ನಡೆಸುವುದಿಲ್ಲ. ಆದ್ರಿಂದ ಅವನ ಪ್ರವೃತ್ತಿ ಚೆನ್ನಾಗಿರಬೇಕಾದ್ರೆ ಅವನಿಗೆ ತೃಪ್ತಿ ಪೂರ್ಣವಾಗಿರಬೇಕು. ಅಂತಹ ಒಬ್ಬ ವ್ಯಕ್ತಿ ತಾನು ತಿಳಿದ ಸರಿಯಾಗಿ ಅದಕ್ಕೆ ಬೇಕಾದಂತಹ ವೃತ್ತಿಯನ್ನು ಪಡೆದವನು ಸಂತೋಷಪಟ್ಟು ಸಂಭ್ರಮಿಸಿದರೆ ಇನ್ನು ಇದಕ್ಕಿಂತ ದೊಡ್ಡ ಧರ್ಮದ ಬಗ್ಗೆ ಏನು ಹೇಳುವ? ಧರ್ಮ ಕೋಪ್ಯಧಿಕಸ್ತತ. ಅವರವರ ಪಾಲಿನಲ್ಲಿ ಅವರವರ ಏನೊಂದು ವಿಶೇಷವಾದಂತಹ ಶಕ್ತಿ ಇದೆ, ಅದಕ್ಕೆ ಅನುಗುಣವಾಗಿರತಕ್ಕಂಥ ಅಭಿವ್ಯಕ್ತಿಗೆ ಕಾರಣವಾದಂತಹ ಕರ್ಮಗಳು ಸಿಕ್ಕಿದಾಗ ಅವರಿಗಾಗುವ ಪೂರ್ಣತೆಯಲ್ಲಿ, ಪೂರ್ಣಾನಂದದಲ್ಲಿ ಇದಕ್ಕಿಂತ ದೊಡ್ಡ ಧರ್ಮವನ್ನು ಹೇಳಲಿಕ್ಕೆ ನಾವು ಬೇರೆ ಇಲ್ಲ. ಅದರಿಂದ ರಾಜ ತನ್ನ ಧರ್ಮವನ್ನು ತಾನು ಮೆರೆಯಿಸಬೇಕು. ಅವರವರ ವಿದ್ಯೆಯನ್ನು ಅವರು ಪಡೆದದನ್ನು ಅಭಿವ್ಯಕ್ತಿಗೊಳಿಸಲಿಕ್ಕೆ ಅನುಕೂಲ ಮಾಡಿಕೊಳ್ಳಬೇಕು. ಆಗ ಅವರಿಗೆ ಆಗತಕ್ಕಂತಹ ಖುಷಿ, ಅದರಿಂದ ಧರ್ಮದ ಪ್ರತಿಷ್ಠೆ ಅದ್ಭುತವಾಗಿರುತ್ತದೆ ಅಂತ. ಹೀಗೆ ಇದೆಲ್ಲರಿಗೂ ಸಮನ್ವಯ ಆಗುವಂತಹ ರೀತಿಯಲ್ಲಿ ಈ ಮಾತನ್ನು ಇಲ್ಲಿ ಉಲ್ಲೇಖ ಮಾಡಿದ್ದು ವಾಸ್ತವವಾಗಿ ಭೀಷ್ಮರು. ಅದರಿಂದ ನೀನು ಹಾಗೆ ನಿನ್ನ ಧರ್ಮವನ್ನು ನಿನ್ನ ವಿದ್ಯೆಯಂತೆ ನೀನು ನಡೆಸಿಕೊಡ್ಬೇಕೆನ್ನುವ ತಾತ್ಪರ್ಯದಲ್ಲಿ ಎಲ್ಲರ ವಿದ್ಯೆಗಳಿಗೂ ಅವಕಾಶವನ್ನು ಹೇಳಿಬಿಟ್ರು. ಇವಾಗ ಕೇಳುತ್ತಾನೆ ಧರ್ಮರಾಜ, ನಾನು ಕಾಡಿ ಹೋಗ್ತೇನೆ, ಮುನಿಗಳಂತೆ ಇರುತ್ತೇನೆ, ಈ ಕಠೋರತೆ, ಕ್ರೂರತೆ, ದಂಡನೀತಿ ನನಗೆ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳಿಕೊಂಡು ಅವೇನು ಹೇಳಿಕೊಂಡು ಮಾತಾಡಿದ. ಅದಕ್ಕೆ ಕೇಳ್ತಾನವನು, ಈ ವೈರಾಗ್ಯಕ್ಕಿಂತ, ಈ ಬಿಡುಗಡೆಗಿಂತ, ಎಲ್ಲವನ್ನು ತೊರೆದು ತ್ಯಾಗಕ್ಕಿಂತ ಮಿಗಿಲಾದದ್ದೊಂದು ಉಂಟೇನು? ಕಿನ್ವತಃ ಪರಮಂ ಸ್ವರ್ಗ್ಯಂ. ಸ್ವರ್ಗ ಇದಕ್ಕಿಂತ ದೊಡ್ಡದ? ಸ್ವರ್ಗ ಸಿಗುವುದು ಇದಕ್ಕಿಂತ ಬೇರೆ ಸಾಧನೆಯಲ್ಲಿ ಆಗ್ತದ? ತೊರೆದಾಗ, ಎಲ್ಲವನ್ನು ಬಿಟ್ಟಾಗ ಅತ್ಯಾನಂದವನ್ನು ಪಡೀಲಿಕ್ಕೆ ಬರುವುದಿಲ್ಲವಾ? ಕಾದತಃ ಪ್ರೀತಿ ಇರುತ್ತಮ. ಇದಕ್ಕಿಂತ ಮಿಗಿಲಾದ ಇಷ್ಟವಾದ ಸಂಗತಿ ಏನುಂಟು ಅಲ್ಲವ? ಕಿದ್ದತಃ ಪರಮೈಶ್ವರ್ಯಂ. ಇದಕ್ಕಿಂತ ದೊಡ್ಡ ಭಕ್ತಿನ ಸಂಪತ್ತು, ಒಡೆತನ ಇಲ್ಲೇನೇ ಇರ್ತದೆ, ಇಲ್ಲೆಲ್ಲಿ ಇರ್ತದೆ? ಬ್ರೂಹಿಮೆ ಯದಿ ಪಶ್ಯಸಿ. ಏನಾದ್ರೂ ನೀನು ಕಾಣ್ತದಾದ್ರೆ ಹೇಳು. ವೈರಾಗ್ಯಕ್ಕಿಂತ ಮಿಗಿಲಾಗಿರತಕ್ಕಂಥ ಏನಾದರೂ ಸಂಗತಿ. ಯಥೋ ಯಥೋ ನಿವರ್ತೇತ ಯಾವತ್ತು ಹೇಳ್ತೇನಲ್ಲ ನಾನು, ವೇದಾಂತದ ಭಾಗವತದ ಸೊಲ್ಲು. ಬಿಡುಗಡೆಯನ್ನು ಪಡೆಯಬೇಕಾದ್ರೆ ಆದಷ್ಟು ದೂರ ಉಳಿಯಬೇಕು ಎಲ್ಲದರಿಂದ. ದೊಡ್ಡ ಮಟ್ಟಿನ ರಾಜ್ಯದ ಗುಡ್ಡೆಯಿಂದಲೇ ದೂರ ನಿಂತ ಧರ್ಮರಾಜ ಹೇಳುತ್ತಾನೆ, ಎಲ್ಲ ಅದು ಬೇಡ. ಅದಕ್ಕಿಂತ ಮಿಗಿಲಾದದ್ದು ಸ್ವರ್ಗ ಉಂಟಾ? ಅದಕ್ಕಿಂತ ಮಿಗಿಲಾದ ಒಂದು ಪ್ರೀತಿ, ಇಷ್ಟ ಉಂಟಾ? ಅದಕ್ಕಿಂತ ಮಿಗಿಲಾದ ಒಂದು ಸಂಪತ್ತು ಬೇರೆ ಇದೆಯಾ? ಹೇಳ್ತಾನೆ. ಭೀಷ್ಮರು ಹೇಳ್ತಾನೆ, ಏನಿಲ್ಲ, ಏನಲ್ಲ ಹೇಳೋದು ನೀನು. ಯಸ್ಮಿನ್ ಭಯಾರ್ಜಿತಾ ಸಮ್ಯಕ್ ಕ್ಷೇಮಂ ವಿಂದಂತಿ. ಬಹಳ ಒಂದು ಕ್ಷಣ ಸಾಕು, ಕ್ಷಣ ತೊಂದರೆಗೆ ಸಿಲುಕಿದ್ದ ಪ್ರಜೆಗಳು ಯಾರಿಂದಾಗಿ ಒಂದರೆ ಕ್ಷಣದಲ್ಲಿ ಕ್ಷೇಮವನ್ನು ಪಡಿತಾರೋ, ಪೂರ್ಣವಾದಂತಹ ಸಂತೋಷಕ್ಕೆ ಒಳಗಾಗ್ತಾರೋ, ಅದಕ್ಕಿಂತ ದೊಡ್ಡದಾದ ಒಂದು ಸ್ವರ್ಗದ ವಿಷಯ ಉಂಟಾ? ಇವ ಕೇಳ್ತಾನೆ. ನ ಸ್ವರ್ಗಜಿತ್ತಮ ಅಸ್ಮಾಕಂ. ಎಲ್ಲಿ ನೋಡಿದ್ರು ನಾವು ಅದನ್ನು ಕೇಳಲಿಲ್ಲ, ನೋಡ್ಲಿಲ್ಲ, ನನಗೆ ಸಿಗಲಿಲ್ಲ ಅಲ್ವಾ? ಕೇಳ್ತಾನೆ. ಸತ್ಯವೇತದ್ ಬ್ರವೀಮಿತಿ. ನಿನಗಾಗಿ ನಾನು ಹೇಳಿದ್ದಲ್ಲ. ಪ್ರಜೆಗಳನ್ನು ಚೆನ್ನಾಗಿ ನೋಡಿಕೊಂಡು ಹೆದರಿ ಪಟ್ಟವರು, ತೊಂದರೆಗೆ ಬಿದ್ದವರು, ಅರಾಜಕತೆ ಅಂದ್ರೆ ಹಾಗೆ ಅಲ್ವಾ, ಅಂತವರಿಗೆ ಒಂದ್ ಸರ್ತಿ ಒಮ್ಮೆ ನೀನು ಪಾಲನೆಯ ಕಥೆಯನ್ನು ಹೇಳಿಕೊಟ್ಟಾಗ, ಅವರಿಗೆ ಕ್ಷೇಮ ಆದಾಗ ಅವರಿಗೆ ಎಷ್ಟು ಖುಷಿ ಆಗ್ತದೆ. ಭೀಷ್ಮ ಆವಾಗ ಹೇಳಿದ್ದ, ಅಲಂಕಾರ ಸಾಮಗ್ರಿಗಳನ್ನು ಹೊತ್ತ ಒಬ್ಬಳು ಮಹಿಳೆ ಯಾವ ಪುರುಷನ ಗಂಡಸನ ಸಹಾಯ ಇಲ್ಲದೇನೆ ಒಬ್ಬಳೇ ಸಂಚಾರ ಮಾಡಲಿಕ್ಕೆ ಸಮರ್ಥನಾಗಿ ಬಿಟ್ರೆ ಆ ದೇಶ ಎಷ್ಟು ಹೆಮ್ಮೆದ್ದು ಅನಿಸ್ತದೆ ಅಂತ. ಆ ರಾಜ ಎಷ್ಟು ಜೋರಿದ್ದಾನೆ, ಹೇಗಿದ್ದಾನೆ ಅರ್ಥ ಆಗತ್ತೆ ಅಂತ ನೋಡಿ. ಒಂದು ಗೆರೆ ಸಾಕು, ಒಂದು ಗೆರೆ ಸಾಕಿದು. ಅದನ್ನು ಉಲ್ಲೇಖ ಮಾಡ್ತಾರೆ ಇಲ್ಲಿ ಭೀಷ್ಮರು.
ಯಸ್ಮಿನ್ ಭಯಾರ್ಜಿತಾ ಸಮ್ಯಕ್ ಕ್ಷೇಮಂ ವಿಂದಂತಿ. ಕೂಡಲೇ ನಿನ್ನ ಒಂದು ದಂಡನೆಯಿಂದಾಗಿ ಲೋಕದಲ್ಲಿ ಎಲ್ಲರೂ ಸಹ ಹೆದರಿ ಬಿದ್ದವರೆಲ್ಲ ಖುಷಿಯನ್ನು ಪಡಿತಾರೆ. ನೋಡಿ, ದುರ್ಯೋಧನನ ಹೇಸಿಗೆಯ ರಾಜತನದಲ್ಲಿ ಹೆದರಿದ್ದಾರೆ ತಾನೆ. ಮನೆ ಮಂದಿಯ ಸೊಸೆಯನ್ನೇ ದೊಡ್ಡ ಸಭೆಯಲ್ಲೇ ಎಳೆಯಲು ಉಪಕ್ರಮಿಸಿದವರು, ತಮ್ಮಂದಿರಿಗೆ ಚಿಕ್ಕಪ್ಪನ ಮಕ್ಕಳಿಗೆ ಆಸ್ತಿಯನ್ನು ಎಳೆದು ಟೊಪ್ಪಿ ಹಾಕಲು, ಅವರಿಗೆ ಬೆಂಕಿ ಹಾಕಿ ಸುಡಲು, ಅವರಿಗೆ ವಿಷ ಕೊಟ್ಟು ಸಾಯಿಸಲು ಪ್ರಯತ್ನಿಸಿದವರು ಸ್ವತ್ತು ಬೇಕೆಂದಾಗ ಯಾರನ್ನು ಕಬಳಿಸಬಹುದು ತಾನೆ ಅವರು. ಹಾಗಾದ್ರೆ ಪ್ರಜೆಗಳಿಗೆ ಹೆದರಿಕೆ ಒಂದುಂಟಲ್ಲ, ಭಯೋತ್ಪಾದನೆ. ಈ ಭಯೋತ್ಪಾದನೆಯಿಂದ, ಭಯದಿಂದ ಯಾರಿಗೆ ರಕ್ಷಣೆಯನ್ನು ಕೊಡ್ತಾನೆ ರಾಜ, ಇದಕ್ಕಿಂತ ದೊಡ್ಡ ಸ್ವರ್ಗ ಸುಖ ಬೇರೆ ಉಂಟಾ ಕೇಳ್ತಾನೆ. ಇದು ಸ್ವರ್ಗ, ಇದನ್ನು ಪಡೆದದ್ದವ. ನೀನು ವೈರಾಗ್ಯಕ್ಕಿಂತ ಮಿಗಿಲಾದ ಸ್ವರ್ಗ ಇಲ್ಲ ಹೇಳಿದ್ರೆ, ಭೀಷ್ಮನೇ ಹೇಳ್ತಾರೆ, ಪ್ರಜಾಪಾಲನೆಗಿಂತ ಹೆದರಿಕೊಂಡ ಜನರಿಗೆ ಕ್ಷೇಮವನ್ನು ಕೊಡುವುದಕ್ಕಿಂತ ದೊಡ್ಡ ಸ್ವರ್ಗ ಇಲ್ಲ. ಅದು ನಾನು ಕಾಣಲಿ, ಇದು ಸತ್ಯ ಹೇಳ್ತಾ ಇದ್ದೇನೆ ಅಂತಾನೆ. ಮತ್ತೆ ಪ್ರೀತಿ, ನೀನೇ ಹೆಚ್ಚು ನನಗೆ ಪ್ರೀತಿ, ನಿನ್ನಲ್ಲೇ ನಿನಗೆ ಪ್ರೀತಿ ಹೆಚ್ಚಿರಬೇಕು. ತ್ವಮೇವ ಪ್ರೀತಿಮಾನ್ ತಸ್ಮಾತ್ ಕುರುಣಾಂ ಕುರು ಸತ್ತಮ. ವೈರಾಗ್ಯಕ್ಕಿಂತ ಪ್ರೀತಿ ಉಂಟು ಹೇಳ್ತಾನೆ. ನಿನಗೆ ನಿನ್ನ ಮೇಲೆ ಪ್ರೀತಿ ಹೆಚ್ಚಿರಬೇಕಲ್ಲ. ಸಾಧನೆಗೆ ನಾವು ನಮ್ಮನ್ನು ಪ್ರೀತಿಸಿಕೊಳ್ಳದೆ ಇನ್ನೇನು ಮಾಡ್ಲಿಕ್ಕಾಗತ್ತಲ್ವ. ಅದನ್ನ ನನಗೆ ನಿನ್ನ ಮೇಲೆ ಪ್ರೀತಿ, ನಿನಗೆ ನಿನ್ನ ಮೇಲೆ ಪ್ರೀತಿ ಹೆಚ್ಚಿದೆ, ಆದ್ರಿಂದ ಭವರಾಜ ಜಯ ಸ್ವರ್ಗ, ನಿನಗೆ ಸ್ವರ್ಗ ಸಿಗುತ್ತೆ ರಾಜನ. ಸತೋ ರಕ್ಷ ಅಸತೋ ಜಹಿ, ಸಜ್ಜನರನ್ನು ರಕ್ಷಣೆ ಮಾಡು, ಅದರಲ್ಲೇ ಸ್ವರ್ಗದ ವ್ಯವಸ್ಥೆ. ದುಷ್ಟರನ್ನು ನಿಗ್ರಹಿಸು, ಇಲ್ಲದ ಸಜ್ಜನರ ರಕ್ಷಣೆ ಆಗುವುದಿಲ್ಲ. ದುಷ್ಟರು ನಿಜವಾಗಿ ಸಜ್ಜನರ ರಕ್ಷಣೆ ಏನು ಅರ್ಥ? ಅಸಜ್ಜನರ ಪೀಡೆಯಿಂದ ಅವರನ್ನು ನಿವೃತ್ತಿಗೊಳಿಸುವುದು ಅಂದ್ರೇನು ಅರ್ಥ? ಅಸಜ್ಜನರನ್ನು ಇಲ್ಲದಾಗಿಸು. ದೈತ್ಯಾನ ನಿಧನಾಯಚ ಭೂಭಾರ ಹರಣಾಯಚ ಅಂತ ಕೃಷ್ಣ ಬಾಯ್ಬಿಟ್ಟು ಹೇಳ್ತಾನೆ. ಧರ್ಮ ಸಂಸ್ಥಾಪನೆ ಮಾಡೋದು ಹೇಗೆ ಹೇಳಿದ್ರೆ, ಅಧರ್ಮಿಗಳ ನಾಶದಿಂದ ಆ ಧರ್ಮಕ್ಕೆ ಚ್ಯುತಿ ಬರುವಂತೆ ಮಾಡುವವರ ವಿನಾಶದಿಂದ. ನೀನು ರಾಜನಾಗು, ಅನುತ್ವಾಂ, ನಿನ್ನನ್ನು ನಂಬಿಕೊಂಡು ನಿನ್ನ ತಮ್ಮಂದಿರು ಬರಲಿ, ಒಟ್ಟಿಗಿರಲಿ ನಿನ್ನ ಜೊತೆಯಲ್ಲಿ. ಉಪಜೀವಂತು ಬಾಂಧವಾಹ, ಎಲ್ಲರೂ ನಿನ್ನಿಂದ ಬಹಳ ಚೆನ್ನಾಗಿ ಆರಾಮವಾಗಿ ಸಂತೋಷವಾಗಿ ಬದುಕಿ ಬರಲಿ. ನಿನ್ನನ್ನು ನಂಬಿಕೊಂಡು ಬಂದವರೆಲ್ಲ ನಿನ್ನ ಈ ಧರ್ಮದ ಪ್ರತಿಷ್ಠೆಯಿಂದ ಚೆನ್ನಾಗಿ ಆಗಲಿ ಅಂತ ಹೇಳಿಕೊಂಡು ಇಡೀ ಉಪಜೀವಂತು ಬಾಂಧವಾಹ ಎನ್ನುವ ಮೂಲಕ ಅದು ಎಂತಹ ಧರ್ಮರಾಜ ಎನ್ನುವುದನ್ನು ಮತ್ತೆ ಹೇಳುತ್ತೀನಿ ನಿನ್ನವೇ. ವಾಸ್ತವವಾಗಿ ಅವನ ಗುಣಲಕ್ಷಣವನ್ನು ಹೇಳುತ್ತಾನೆ, ರಾಜರ ಗುಣಲಕ್ಷಣದಂತೆ ನೀನು ಹೇಗಿದ್ದಿ ಅಂತ ಹೇಳೋ ಮೂಲಕ. ವಾಸ್ತವವಾಗಿ ಅಂತ ನಿನ್ನನ್ನು ಇವತ್ತು ನಂಬಿ ಬಂದವರಿದ್ದಾರೆ. ಕುಂತಿ ಇದ್ದಾಳೆ, ಧರ್ಮಶ್ರೇಷ್ಠ ಹೇಳಿದವಳು, ಅವಳ ಹತ್ರ ಪ್ರಶ್ನೆ ಕೇಳಿಕೊಂಡಿದ್ದಾನೆ, ಅವಳು ಉತ್ತರ ಕೊಟ್ಟಿದ್ದಾಳೆ. ಏನು ನೀನು ಕ್ಷತ್ರ ಧರ್ಮವನ್ನು, ವಿನಾಶ ಧರ್ಮವನ್ನು ಹೇಳುತ್ತಾ ಸಾವು ನೋವಿಗೆ ಕಾರಣ ಆದ ಅಂತ ಹೇಳಿದ್ರೆ, ನಾನು ನನ್ನ ಮಕ್ಕಳು ಕ್ಷತ್ರಿಯರು ಅಂತ ತೋರಿಸ್ಲಿಕ್ಕೆ ಹೇಳಿದೆ, ಮುಗಿಯಿತು ಅಂತ ಹೇಳಿಕೊಂಡು ನನಗೆ ಸೌಭಾಗ್ಯ ಬೇಕು. ಇನ್ನು ಮುಂದೆ ಹೇಳಿದೆ ಕತೆ ಅದು. ಆವತ್ತು ಹೋರಾಡು ಅಂತ ಹೇಳಿದೆ, ಇವತ್ತು ಓಡಾಡ್ತಾ ಇದೆಯಲ್ಲ ಕಾಡಿಗೆ ಹೇಳಿದಾಗ. ಇದು 15 ವರ್ಷದ ನಂತರದ ಉತ್ತರ ಕುಂತಿ ಕೊಟ್ಟದ್ದು. ಕುಂತಿಯಾಗಿ ಹೇಳಿದ್ದೇನೆ, ನಾನು ಮೊದಲೇ ಹೇಳಿದ್ದೇನೆ ನನಗೆ ಏನಾಗಬೇಕು, ನನ್ನ ಮಕ್ಕಳು ಕ್ಷತ್ರಿಯರು ಅಂತ ಆಗ್ಬೇಕು ಅಷ್ಟೇ, ನನಗೆ ರಾಜ್ಯ ಏನು ಬೇಡ ಅಂತ. ನೋಡು ಗಮ್ಮತ್ತಲ್ಲೇ ಹೇಳ್ತಾನೆ. ಪಾಂಡವರನ್ನು ಕುಳ್ಳಿರಿಸಿದ್ದು ಅವಳ ವೈಭವಕ್ಕಲ್ಲ, ಅವಳಾಗಿರ್ಲಿಲ್ಲ, ಅರಮನೆಯಲ್ಲಿ ರಾಣಿಯಂತೆ ಬದುಕಲಿಲ್ಲ. ಮತ್ತೆ ಅವಳು ದಾನ ಧರ್ಮಗಳ ಜೊತೆಯಲ್ಲಿ ವ್ರತ ನಿಯಮಗಳನ್ನು ನಡೆಸ್ತಾ ಭಾರಿ ತನ್ನ ದೇಹವನ್ನು ದಂಡಿಸಿಕೊಂಡಿದ್ದಾಳೆ ಕುಂತಿ. ಇರುವಾಗಲೇ 15 ವರ್ಷದಲ್ಲಿ. ಕಾಡಿ ಹೋದ್ರೆ ಬಿಡಿ ಹೇಗೂ, ಅವಳು ಅರಮನೆಯಲ್ಲೇ ಸಜ್ಜಾಗಿದ್ಲು. ಅದನ್ನು ಧರ್ಮರಾಜ ಗಮನಿಸಿರಲಿಲ್ಲ ವಾಸ್ತವವಾಗಿ ಆ ರೀತಿ. ಹಾಗಾಗಿ ಇಲ್ಲಿ ಹೇಳ್ತಾರೆ ಭೀಷ್ಮರು, ಎಲ್ಲರೂ ನಿನ್ನವರು, ನಿನ್ನನ್ನು ನಂಬಿ ಬಂದವರು, ಅವರನ್ನು ಸಂತೋಷಪಡಿಸಲು ನೀನು ರಾಜ್ಯಭಾರ ಮಾಡು. ಕುಂತಿ ಇದ್ದಾಳೆ, ಉಳಿದವರಿದ್ದಾರೆ, ಕೃಪಾಚಾರ್ಯ, ವಿದುರ, ಸಂಚಯ ಎಲ್ಲ ಇದ್ದಾರೆ. ನೀನು ತಮ್ಮಂದಿರಿದ್ದಾರೆ, ಮಡದಿಯರು ಇದ್ದಾರೆ, ಇನ್ನು ಮಕ್ಕಳೆಲ್ಲ ಕಳ್ಕೊಂಡಿದ್ದ ನಾನು ಹೋರಾಟದ ಅಂಗಳದಲ್ಲಿ. ಆದ್ರೆ ಮೊಮ್ಮಕ್ಕ ಆಗಿದ್ದಾನೆ, ಮುಂದುವರಿಲಿಕ್ಕೆ ಇದೆ. ಉಳಿದವರು ನಿಂತಿದ್ದಾರೆ. ಈಗ ಧೃತರಾಷ್ಟ್ರ, ಗಾಂಧಾರಿ ಇವರೆಲ್ಲ ಬೇಕಾದಷ್ಟು ಹಾಗೆ ಇದ್ದಾರೆ. ಹಾಗಾಗಿ ನಿನ್ನನ್ನು ರಾಜನನ್ನಾಗಿಸಿಕೊಂಡಾಗ
ನಿನ್ನ ಧರ್ಮದ ಪ್ರತಿಷ್ಠೆಯಿಂದಾಗಿ ಉಳಿದವರೆಲ್ಲ ನಿನ್ನನ್ನು ಅನುಸರಿಸಿಕೊಂಡು ಬದುಕುವಂತಾಗಲಿ ಅಂತ ಭೀಷ್ಮರು ಬಹಳ ಚೆನ್ನಾಗಿ ರಾಜನಾಗುವಂತೆ. ಆದರೆ ಧೃತರಾಷ್ಟ್ರ ಅಂದ್ರೆ ಧರ್ಮರಾಜ ಎಷ್ಟು ಎತ್ತರದ ರಾಜನಾಗಿದ್ದಾನೆ ಅನ್ನೋದ್ರ ಬಗ್ಗೆ ಭೀಷ್ಮನ ಒಂದು ಮಾತಿನಲ್ಲಿ ನಾವು ಅದನ್ನು ಚಿಂತನೆ ಮಾಡಲಿಕ್ಕಾಗತ್ತೆ. ಅದನ್ನು ಮುಂದೆ ಯೋಚನೆ ಮಾಡುವ ಮತ್ತು ವಂದನೆಗಳೊಂದಿಗೆ ಶ್ರೀಕೃಷ್ಣ ನಾರಾಯಣ ನಾರಾಯಣ ನಾರಾಯಣ.